ಈ ಬಾರಿ ಬೆಂಗಳೂರು ವಕೀಲರ ಸಂಘದಲ್ಲಿ ಪ್ರಪ್ರಥಮ ಉಪಾಧ್ಯಕ್ಷ ಅಂತ ಒಂದು ಹೆಗ್ಗಳಿಕೆಯನ್ನು ಗಳಿಸಿ ಅತಿ ಹೆಚ್ಚಿನ ಅಂತರದಲ್ಲಿ ಮತವನ್ನು ಗಳಿಸಿ ಗೆದ್ದು ನಮ್ಮ ತಾಲೂಕಿಗೆ ಹೆಸರು ತಂದಂತಹ ಗಿರೀಶ್ ಕುಮಾರ್ ಅವರೇ, ಅದೇ ರೀತಿ ನಮ್ಮ ತಾಲೂಕಿನ ಮತ್ತೊಬ್ಬ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದಂಥ ಅಂಜನ್ ಕುಮಾರ್ ಅವರೇ, ನನ್ನೆಲ್ಲ ವಕೀಲ ಮಿತ್ರರೇ ಹಾಗೂ ಮಾಧ್ಯಮ ವರ್ಗದವರೇ, ನಿಜವಾಗ್ಲೂ ಬೆಂಗಳೂರು ವಕೀಲರ ಸಂಘದ ಇತಿಹಾಸದಲ್ಲಿ ಈ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಉಪಾಧ್ಯಕ್ಷ ಸ್ಥಾನವನ್ನು ಪ್ರಥಮ ಬಾರಿಗೆ ಸೃಷ್ಟಿಸಿ ಆ ಒಂದು ಪ್ರಥಮ ಬಾರಿಗೆ ಆದಂತಹ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ತಾಲೂಕಿನ ಹಿರಿಮೆಯಾಗಿ ಗೆದ್ದು ತಾಲೂಕಿನ ಕೀರ್ತಿಯನ್ನು ಬೆಂಗಳೂರು ವಕೀಲರ ಸಂಘ ಇರೋವರೆಗೂ ಸಹ ಕಾಪಾಡಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಅತಿ ಹೆಚ್ಚು ಅದರಿಂದ ಗೆದ್ದು ಬಂದಂಥ ನಮ್ಮ ಸ್ನೇಹಿತರು ಹಾಗೂ ಗಿರೀಶ್ ಅವರಿಗೆ ಸುಮಾರು ಅಭಿನಂದನೆ ಸಲ್ಲಿಸಿದ್ದಾರೆ. ನಾನು ಗಿರೀಶ್ ಅವರು ಕಾಲೇಜಿಂದಲೇ ನಾನು ವಿವೇಕಾನಂದ ಕಾಲೇಜ್ ಅಡ್ಮಿಷನ್ ಆದಾಗ ಫೈನಲ್ ಇಯರ್ ಫಸ್ಟ್ ಇಯರ್ ಅಡ್ಮಿಷನ್ ಆದಾಗ ಅವತ್ತಿಂದಲೂ ಸಹ ರಾಜಕೀಯದಲ್ಲಿ ಇರ್ಬೋದು ಮತ್ತು ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಅಷ್ಟೇ ಆಕ್ಟಿವ್ ಆಗಿ ಒಟ್ಟಾರೆ ಇದ್ದಂಥ ಒಂದು ಕ್ರಿಯಾಶೀಲ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವತ್ತಿನ ಕಾಲದಲ್ಲೂ ಕೂಡ ಕಾಲೇಜಲ್ಲಿ ಇದೇ ಸಮಸ್ಯೆಗಳು ನಾವು ಗಿರೀಶ್ ಅವರು ಗಮನ ತರ್ತಿದ್ರು. ನಮಗೆ ನಾವು ಫಸ್ಟ್ ಇಯರು ಸೀನಿಯರ್ ಇದ್ದಾಗ ಏನೇ ಸಮಸ್ಯೆಗಳು ಅವತ್ತಿನ ಕಾಲದಲ್ಲೂ ಕೂಡ ಹಂಗೆ ಸ್ಪಂದಿಸ್ತಾ ಇದ್ರು. ಅದೇ ರೀತಿ ಈಗಲೂ ಸಹ ವಕೀಲ ಸಂಘ ಹಂಗೆ ಸ್ಪಂದಿಸ್ತಾ ಬಂದಿದ್ದಾರೆ. ಅದೇ ಆ ಒಂದು ಸ್ಪಂದನೆಯನ್ನು ಅರಿತು ನಮ್ಮೆಲ್ಲ ವಕೀಲ ಸಮೂಹದವರು ಒಬ್ಬ ದೊಡ್ಡ ಮತ್ತು ಪ್ರಾಮಾಣಿಕ ದಕ್ಷ ವ್ಯಕ್ತಿಯನ್ನ ಗುರುತಿಸಿ ವಕೀಲ ಸಂಘಕ್ಕೆ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿರೋದು ನಿಜವಾಗ್ಲೂ ನಮ್ಮೆಲ್ಲರ ವಕೀಲ ಸಮೂಹಕ್ಕೆ ಹೆಮ್ಮೆ ಅಂತಲೇ ಹೇಳ್ಬೋದು. ಆ ಹೆಮ್ಮೆಯನ್ನ ಆ ಕೀರ್ತಿಯನ್ನ ಗಿರೀಶ್ ಖಂಡಿತ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಮೇಲೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತಾಡ್ತೀನಿ. ಗಿರೀಶ್ ಕುಮಾರ್ ಸರ್ ಅವರು ಇಲ್ಲಿ ಮತಯಾಚನೆಗೆ ಬಂದಾಗ ನಾವೆಲ್ಲ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ. ಅವರು ದೇಶೀಯರಾಗಿ ಬಂದು ದೊಡ್ಡಬಳ್ಳಾಪುರ ವಕೀಲರ ಸಮಸ್ಯೆಗಳನ್ನು ಅರಿತು ಆ ನಿಟ್ಟಿನಲ್ಲಿ ಸಮಸ್ಯೆಗಳನ್ನು ನಿವಾರಿಸೋದಕ್ಕೋಸ್ಕರ ಅವರು ಕೆಲಸ ಮಾಡ್ತಾರೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ಗಿರೀಶ್ ಕುಮಾರ್ ಅವರು ನಾವು ಬರೀ ಈಗ ಚುನಾವಣೆಗೆ ನಿಂತಾಗ ಮಾತ್ರ ಅವ್ರನ್ನ ನೋಡಿರಲಿಲ್ಲ. ಮೊದಲಿಂದಲೂ ಅವರು ಯಾವ ರೀತಿ ನಡ್ಕೊಂಡು ಬಂದಿದ್ದಾರೆ, ಉತ್ತಮ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಅಂತ ನಮಗೆಲ್ಲರಿಗೂ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ವಕೀಲರಾಗಿ ನೋಂದಾಯಿತರವ್ರಿಗೆ ಎಲ್ಲರಿಗೂ ಗೊತ್ತಿತ್ತು. ಆ ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ವಿಶ್ವಾಸದ ಮೇಲೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ಲರೂ ಏಕಪಕ್ಷೀಯವಾಗಿ ಅವರಿಗೆ ಮತದಾನ ಮಾಡಿದ್ದಾರೆ. ಆ ಒಂದು ಒಳ್ಳೆಗಳನ್ನು ಅವರು ಅದೇ ರೀತಿ ಮುಂದುವರಿಸಿಕೊಂಡು ನಮ್ಮ ದೊಡ್ಡಬಳ್ಳಾಪುರ ವಕೀಲ ಸಂಘದ ಹಿತಾಸಕ್ತಿಯನ್ನು ಕಾಪಾಡಬೇಕು. ನಾವು ನಮ್ಮ ದೊಡ್ಡಬಳ್ಳಾಪುರ ವಕೀಲ ಸಂಘದ ಅಧ್ಯಕ್ಷರಾದಂಥ ರವಿ ಮಾಮುಡೆ ಸರ್ ಅವರ ನೇತೃತ್ವದಲ್ಲಿ ಒಂದು ಅತ್ಯಾಧುನಿಕ ವಾಚನಾಲಯವನ್ನು ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಆ ದಿಶೆಯಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ವಕೀಲರ ಸಂಘ ಬೃಹದಾಕಾರವಾಗಿ ಸದಸ್ಯರು ಜಾಸ್ತಿ ಜನ ಇರೋದ್ರಿಂದ ಬೇರೆ ಒಂದು ಹೊಸದಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಮುಂದುವರೆದು ಹೋಗ್ತಾ ಇದ್ವಿ. ಇಂತಹ ಕಾರ್ಯಗಳಿಗೆಲ್ಲ ನಮ್ಮ ಬೆಂಗಳೂರು ವಕೀಲ ಸಂಘದ ಅಧ್ಯಕ್ಷರು, ಕಾರ್ಯಕಾರಿ ಮಂಡಳಿಯವರು, ನಮ್ಮ ಗಿರೀಶ್ ಸರ್ ಅವರು ಮತ್ತೆ ಅಂಜನ್ ಕುಮಾರ್ ಅವರು ನಮ್ಮಲ್ಲಿ ಕೈಗೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಗಿರೀಶ್ ಅವ್ರನ್ನ ಇವತ್ತಲ್ಲ, ನಾನು ವಕೀಲ ಸಂಘ ಅಧ್ಯಕ್ಷರಾಗಿದ್ದಾಗ ಅವರು ರೋಲಿಂಗ್ ಕೌನ್ಸಿಲ್ ಆಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಾವು ಹೋಗಿ ರಮೇಶ್ ಮತ್ತು ಗಿರೀಶ್ ಅವರಿಬ್ಬರು ಜೊತೆಗಿದ್ದಂಥ ಸಂದರ್ಭದಲ್ಲಿ ರಂಗನ ನೇತೃತ್ವದಲ್ಲಿ ಈ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ವಕೀಲರ ಸಂಘ ಬೇಕು, ಏನು ಅಸೋಸಿಯೇಷನ್ ಇರಲಿಲ್ಲ, ನಮಗೆಲ್ಲ ಗೊತ್ತಿದೆ. ವಕೀಲರ ಸಂಘ ಹಿಂದೆಗಡೆ ಇರ್ತಕ್ಕಂಥದ್ದು ಕಂಜೆಸ್ಟೆಡ್ ಇತ್ತು, ಎಲ್ಲರಿಗೂ ಇನ್ಕನ್ವೀನಿಯಂಟ್ ಇತ್ತು. ನಾವು ಹೋಗಿ ಗಿರೀಶ್ ಅವರು ಮತ್ತೆ ರಂಗಣ್ಣವ್ರಿಗೆ ಮತ್ತೆ ರಮೇಶ್ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದ ಸಂದರ್ಭದಲ್ಲಿ ಅವರೇ ಹೈಕೋರ್ಟಲ್ಲಿ ರೆಡಿಯಾಗಿ ಕಾಯ್ತಿದ್ರು. ನಾವು ನಮ್ಮ ಬಾಯಿಯಿಂದ ಏನು ಹೋಗಿ ಅಲ್ಲಿ ಸರಿಯ ಮಾತುಕತೆ ಆಡಕ್ಕೆ ಹೋದ್ವಿ. ಅವತ್ತು ಅವರೇ ಖುದ್ದಾಗಿ ನಿಂತು ಈ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಏನು ಇವತ್ತು ಹೆರಿಟೇಜ್ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಕೊಡ್ಬೇಕಾದ್ರೆ ಅವ್ರದ್ದು ಒಂದು ಶ್ರಮ ಐತೆ ಅಲ್ಲ, ಏನು ಎಲ್ಲ ನಮ್ಮ ದೊಡ್ಡಬಳ್ಳಾಪುರ ಅವರೇ ಕೆಲಸ ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾವು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಇವತ್ತು ನಾವೇನು ಇಷ್ಟು ಜನ ಇಲ್ಲಿ ಕೂತಿದ್ದೀವಿ, ಈ ವಕೀಲರ ಸಂಘ ಇದೆ. ಈ ವಕೀಲರ ಸಂಘ ಇಲ್ದಿದ್ರೆ ಹಿಂದೆ ತಾವು ನೋಡಿದ್ದೀರಾ ಎಷ್ಟಿತ್ತು. ನಾವು ಇಷ್ಟು ಜನ ನಾವು ಅಲ್ಲಿ ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಎಲ್ಲ ಆಚೆ ನಿಂತ್ಕೊಂಡಿರ್ಬೇಕಾಯ್ತು, ಎಲ್ಲ ಕಾರ್ಯಕ್ರಮ ಆಗಬೇಕಾದ್ರು ಆಚೆ ನಿಂತ್ಕೋಬೇಕಾಯ್ತು. ಅಂಥ ಸಂದರ್ಭದಲ್ಲಿ ಅವ್ರು ಸಹಾಯ ಮಾಡಿದ್ದಾರೆ. ಅವ್ರು ಸಹಾಯ ಮಾಡಿರ್ತಕ್ಕಂಥದ್ದನ್ನ ನಮ್ಮೊಂದು ಅವಕಾಶ ಕೊಟ್ಟ ದೇವರು. ಇವತ್ತು ಅವರು ವಕೀಲರ ಸಂಘ ಉಪಾಧ್ಯಕ್ಷರ ಸಂಘವನ್ನು ಇಟ್ಕೊಂಡ್ರು. ಆ ಇಟ್ಕೊಂಡಂಥ ಸಂದರ್ಭದಲ್ಲಿ ಇಡೀ ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘದ ಸದಸ್ಯರು
ಅವರ ಸ್ನೇಹಿತರು, ಅವರ ರಿಲೇಟಿವ್ಸು ಎಲ್ಲರಿಗೂ ಹೇಳಿ ಏಕಪಕ್ಷೀಯವಾಗಿ ಅವನು ಕೆಲಸ ಮಾಡಿದ್ದಾರೆ. ಇವತ್ತು ಬೆಂಗಳೂರು ವಕೀಲ ಸಂಘದಲ್ಲಿ ದೊಡ್ಡಬಳ್ಳಾಪುರದ ಗಿರೀಶ್ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಅವರು ಅಷ್ಟು ಇಷ್ಟ ಉಳಿಸ್ಕೊಂಡಿರೋದ್ರಿಂದ ಅವ್ರಿಗೊಂದಷ್ಟು ಒಟ್ಟು ಅತಿ ಹೆಚ್ಚಿನ ಮತ ಬಂದಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ನಮಗೆ ಏನು ಡಿಸ್ಟಿಕ್ ಕೋರ್ಟ್ ಅಲ್ಲಿ 4th ADG ನಾನು ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಅವ್ರನ್ನ ವಕೀಲರಿಗೆ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಸಂದರ್ಭದಲ್ಲೂ ಸಹ ಅವರು ಏನು ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆಗಿದ್ರು ಅವ್ರ ಹತ್ರ ಕರ್ಕೊಂಡೋಗಿ ಇಮ್ಮಿಡಿಯೇಟ್ಲಿ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ತಿಳಿಸಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸನ ಅವತ್ತು ನಿಂದಾಗ ಅವ್ರು ಇದ್ಕೊಂಡು ಅವ್ರ ತಾಯಿ ಸಿಂಡಿಕೇಟ್ ಇತ್ತು ರಂಗನಾಥ್ ಮತ್ತೆ ಇವರು ರಮೇಶ ಮತ್ತೆ ಗಿರೀಶನ್ ಅವರು ಸಹನಾಗಿಯಾಗಿ ಯಾಕೆಂದ್ರೆ ನಾವು ಬೆಂಗಳೂರಿಗೆ ಹೋಗ್ತಿದ್ರು, ನಾವು ದುಬ್ಲಾಪುರ ಅಂತ ಹೋದ ತಕ್ಷಣ ನಮ್ಮನ್ನು ಮೊದಲು ನಮ್ಗೆ ಅವ್ರು ಕಾಯ್ತಾರು, ಆಹಾರ ಇಟ್ಕೊಂಡು ಕಾಯ್ತಾರು. ನಾವು ಇಲ್ಲಿಂದ ಆಹಾರ ತಗೊಂಡು ಹೋಗ್ತಿಲ್ಲ, ಇನ್ನೊಂದು ತಗೊಂಡು ಹೋಗ್ತಿಲ್ಲ, ಎಲ್ಲ ಅವರೇ ರೆಡಿ ಮಾಡಿದ್ದೇವೆ. ಅವರು ಋಣ ತೀರ್ಸಕ್ಕೆ ಒಂದು ಅವಕಾಶ ಕೊಟ್ಟು ದೇವರ ಅವಕಾಶನ ಇವತ್ತು ಇದು ಮಾಡಿದ್ದಾರೆ. ಅದೇ ರೀತಿ ತುಂಬಾ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನ ಅವರು ಗಮನ ತಂದಂಥ ಸಂದರ್ಭದಲ್ಲಿ ಅವರು ಯಾಕಂದ್ರೆ 2 ಸಲ ಗೌರ್ಮೆಂಟ್ ಕೌನ್ಸಿಲ್ ಆಗಿ ಆಯ್ಕೆ ಆಗಿದ್ದ ಸಂದರ್ಭದಲ್ಲಿ ಅವರು ನಮಗೆ ಏನು ಸಂಘಕ್ಕೆ ಏನ್ ಬೇಕೋ ಆ ವಿಚಾರಗಳು ಸಂಬಂಧಪಟ್ಟಿಗೆ ದೊಡ್ಡಬಳ್ಳಾಪುರ ಅಂತಷ್ಟು ಪ್ರಥಮವಾಗಿ ಆದ್ಯತೆಯಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಆ ಮಾಡಿಕೊಂಡಿರ್ತಕ್ಕಂಥ ಕೆಲಸನ ನಾವು ಸ್ಮರಿಸೋಣ. ಮುಂದೆ ಅವ್ರನ್ನೇನು ಇವತ್ತು ಬೆಂಗಳೂರು ವಕೀಲ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ, ಅದಕ್ಕೆ ನಾವು ನೀವೆಲ್ಲ ನಿಂತು ಸಂತೋಷ ಪಡುವಂತ ಕೆಲಸ ನಾವು ಮಾಡೋಣ. ದೇವರು ಇನ್ನ ಮುಂದೆ ಅವರು ಇವತ್ತು ಉಪಾಧ್ಯಕ್ಷರಾಗಿದ್ದಾರೆ. ಮುಂದೊಂದು ದಿನ ಇನ್ನು ಬೆಂಗಳೂರು ವಕೀಲ ಸಂಘದಲ್ಲಿ ಇನ್ನ ಅತ್ಯುನ್ನತ ಸ್ಥಾನಗಳಿದ್ದಾವೆ, ಆ ಸ್ಥಾನಕ್ಕೂ ಹೋಗ್ಲಿ. ಅದೇ ರೀತಿ ನಮ್ಮ ದೊಡ್ಡಬಳ್ಳಾಪುರ ವಕೀಲ ಸಂಘಕ್ಕೂ ಸಹ ಕೆಲಸ ಮಾಡಿಕೊಡುವಂತ ಭಾಗ್ಯ ಅವರಿಂದ ಆಗ್ಲಿ ಅಂತ ಹೇಳ್ತಾ, ಅದೇ ರೀತಿ ನಾನು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಗೆ ದೊಡ್ಡಬಳ್ಳಾಪುರ ವಕೀಲ ಸಂಘ ಬೇಕು ಅಂತ ಕೇಳಿದಾಗ ಅವರೇ ವಾಲಂಟಿ ಕರ್ಕೊಂಡ್ಬಂದ ಜಡ್ಜಸ್ಗಳನ್ನೆಲ್ಲ ಕರೆಸಿ ಹಿಂದೆಗಡೆಲ್ಲ ಇದು ಮಾಡಿಸಿ ಲೆಟರ್ ಕರೆಸ್ಪಾಂಡೆನ್ಸು ಆಗಿದೆ. ಅದು ಆಲ್ರೆಡಿ ಪೆಂಡಿಂಗ್ ಇದೆ. ಆ ಪೆಂಡಿಂಗ್ ಇರ್ತಕ್ಕಂಥದ್ದನ್ನ ನಮ್ಮ ಏನು ಅದೇ ಹೊಸ ಬಾಡಿ ಇದೆ, ಆ ಬಾಡಿ ಆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ನಮ್ಗೆ ಅತಿ ತುರ್ತಾಗಿ ವಕೀಲ ಸಂಘ ಮಾಡ್ಕೊಡ್ತೀವಿ ಅಂತ ಏನು ಹೇಳಿದರೆ ಅವ್ರ ಜೊತೆ ನಿಂತ್ಕೊಂಡು ನಾವು ನೀವು ಎಲ್ಲ ಸೇರಿಸಿ ಕೆಲಸ ಮಾಡೋಣ. ಬೆಂಗಳೂರು ವಕೀಲರ ಸಂಘದಲ್ಲಿ ಈ ಹಿಂದೆ ಖಜಾಂಚಿಯ ಸ್ಥಾನಕ್ಕೆ ನಿಂತು ಕೆಲವೇ ಮತಗಳ ಅಂತರದಿಂದ ಪರಾಭವಗೊಂಡು ಈ ದಿನ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿಸಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಸ್ಪರ್ಧಿಸಿ ಒಂದು ಉನ್ನತವಾದ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿ ಬಂದಿರತಕ್ಕಂಥದ್ದು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಹೆಮ್ಮೆಯ ವಿಚಾರ. ಹಾಗೆಯೇ ಬೆಂಗಳೂರು ವಕೀಲರ ಸಂಘದಲ್ಲಿ ಅವರು ಈ ಚುನಾವಣೆಯಲ್ಲಿ ನಡೆದ ಗಿರೀಶ್ ಅವರು ಏನೋ ಒಂದು ಚಾಣಾಕ್ಷ ನಡೆಯನ್ನು ನಡೆದು ಈ ಚುನಾವಣೆಯಲ್ಲಿ ಅದು ಅವರ ಈ ಹಂತಕ್ಕೆ ತಂದು ಕೊಟ್ಟದ್ದು ನಾವು ಅದನ್ನು ಭಾವಿಸಬೇಕಾಗ್ತದೆ. ಈಗಾಗಲೇ ನಮ್ಮ ಗಿರೀಶ್ ಸರ್ ಅವ್ರಿಗೂ ಬಗ್ಗೆ ನಮ್ಮ ಬೈರೇಗೌಡರು ಏನೇನು ಕಾರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋ ವಿಚಾರಗಳನ್ನ ಈಗಾಗಲೇ ತಿಳಿಸಿದ್ದಾರೆ. ಅವರು ಬೈರೇಗೌಡರು ಹೇಳಿದಂಗೆ ಯಾವುದೇ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಸಮಸ್ಯೆಗಳಿಗೆ ಬಹಳಷ್ಟು ತೀವ್ರವಾಗಿ ಸ್ಪಂದಿಸ್ತಾ ಅಲ್ಲಿಯವನೇ ನಮ್ಮ ದೊಡ್ಡಬಳ್ಳಾಪುರದಿಂದ ನಿಯೋಗ ಹೋದ ತಕ್ಷಣ ಅವರು ಸ್ಪಂದಿಸ್ತಾ ಇದ್ರು. ಅವರಿಗೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸಿ ಅಭಿನಂದಿಸೋಣ. ಹಾಗೇನೆ ನಮ್ಮ ಅಂಜನ್ ಕುಮಾರ್ ಅವರಿಗೂ ಕೂಡ ಅವರು ಕೂಡ ನಮ್ಮ ದೊಡ್ಡಬಳ್ಳಾಪುರನವರೇ, ಅವರಿಗೂ ಕೂಡ ಒಂದು ನಾವು ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದಿಸುತ್ತಾ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಸಂಘದಲ್ಲಿ ಯಾವುದೇ ಸಮಸ್ಯೆಗಳಾಗಲಿ ಉದ್ಭವಿಸಲಿ ಅವರಿಗೆಲ್ಲ ಒಳ್ಳೆಯ ರೀತಿ ಸ್ಪಂದಿಸ್ಕೊಂತ ನಮ್ಮ ಸಂಘದ ಜೊತೆಯಲ್ಲಿ ನಿಲ್ಲಿ ಅಂತ ನಾನು ಭಾವಿಸ್ತಾ, ದೊಡ್ಡಬಳ್ಳಾಪುರದ ಮೂಲದ ಯಾವೊಬ್ಬ ವಕೀಲರು ಕೂಡ ಯಾವುದೇ ಒಂದು ಪದಾಧಿಕಾರಿಯಾಗಿ ಆಯ್ಕೆಯಾದಂತಹ ಉದಾಹರಣೆ ಇಲ್ಲ. ಬಹುಶಃ ಇದು ಮೊದಲು ಅಂತ ನಾನು ಭಾವಿಸ್ತೇನೆ. ಅಂತಹ ಒಂದು ಸುಸಂದರ್ಭದಲ್ಲಿ ಈ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಬಹುಶಃ ಆಗಾಗಲೇ ಗಿರೀಶ್ ಕುಮಾರ್ ಅವರು ಹೇಳಿದ್ರು ಅವರ ತಂದೆ ಗೊತ್ತಿರಬೇಕಾಗಿತ್ತು. ಬಹುಶಃ ಅವ್ರ ತಂದೆಯವರ ಒಂದು ಕನಸು ಕೂಡ ಇತ್ತು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಅವ್ರ ತಂದೆಯವರು ಕೂಡ ನಮ್ಮ ಜೊತೆ ಬಹಳ ಒಡನಾಟವನ್ನು ಇಟ್ಕೊಂಡಂಥವರು. ನಾವು ಕೂಡ ಪ್ರಮುಖ ನಿರ್ಧಾರಗಳನ್ನ ಚರ್ಚೆ ಮಾಡ್ತಕ್ಕಂಥ ವಿಚಾರದಲ್ಲಿ ಸನ್ಮಾನ್ಯ ಸತ್ಯನಾರಾಯಣಗೌಡರಂತ ಸಾಕಷ್ಟು ವಿಚಾರಗಳನ್ನ ರಾಜಕೀಯವಾಗಿ ಚರ್ಚೆ ಮಾಡಿದ್ದು ಕೂಡ ಉಂಟು. ಇಂತಹ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಈಗಲಾದ್ರೂ ಕೂಡ ನಾನು ಭಾವಿಸ್ತೇನೆ. ಏಕೆಂದ್ರೆ ಇವತ್ತು ಬೆಂಗಳೂರು ವಕೀಲರ ಸಂಘ ಈಗಾಗಲೇ ನನ್ನ ಸ್ನೇಹಿತರು ಹೇಳಿದಂತೆ ಬೃಹದಾಕಾರವಾದಂತಹ ಸಂಘ, ಇಡೀ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥ ಸಂಘ. ಅಂತಹ ಸಂಘದಲ್ಲಿ ಇವತ್ತು ನನ್ನ ಆತ್ಮೀಯರು, ಇಂದಿನ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಆದಂತಹ ಸನ್ಮಾನ್ಯ CS ಗಿರೀಶ್ ಕುಮಾರ್ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಸಂತಸದ ವಿಷಯ ಅಂತ ಭಾವಿಸ್ತೇನೆ. ಹಾಗೆಯೇ
ಇನ್ನೊಬ್ಬ ನನ್ನ ಸಹಪಾಠಿ, ನನ್ನ ಆತ್ಮೀಯ ಸ್ನೇಹಿತ ಅಂಜನ್ ಕುಮಾರ್ ಅವರ ಹೆಸರು. ಇತ್ತೀಚೆಗೆ ಅಂಜನ್ ಕುಮಾರ್ ಟಿ ಗೌಡ ಅಂತ ಇಟ್ಕೊಂಡಿದ್ದಾರೆ. ಅಂಜನ್ ಕುಮಾರ್ ಟಿ ಗೌಡರವರು ಕೂಡ ಈ ಒಂದು ಬೆಂಗಳೂರು ವಕೀಲರ ಸಂಘದ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಮೊದಲಿಗೆ ಒಂದಷ್ಟು ವಿಶ್ವಾಸವನ್ನು ವಕೀಲರ ಜೊತೆ ಗಳಿಸಿ ತನ್ನ ಏನು ನಿರಂತರ ಸಾಮಾಜಿಕ ಹೋರಾಟಗಳು, ವಕೀಲರ ಸಮಸ್ಯೆಗಳಿಗೆ ಪೂರಕವಾಗಿ ಇವತ್ತು ಸ್ಪಂದನೆಯನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಯಾವತ್ತೂ ಕೂಡ ಬೆಂಗಳೂರು ಸಿವಿಲ್ ನ್ಯಾಯಾಲಯದ ಪ್ರಾಂಗಣದಲ್ಲಿ ಅವರು ಮೊದಲಿರು ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಇಂತಹ ಒಂದು ಕಾರ್ಯಕ್ರಮವನ್ನ ಬಹಳ ಸುಸಜ್ಜಿತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘದ ಎಲ್ಲ ಪದಾಧಿಕಾರಿ ಮಿತ್ರರು, ಅದರಲ್ಲೂ ಅಧ್ಯಕ್ಷರು ರವಿಯವರು, ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೃಷ್ಣಮೂರ್ತಿಯವರು, ಖಜಾಂಚಿಗಳು ಗುಂಡರಾಜರವರು, ಜಂಟಿ ಕಾರ್ಯದರ್ಶಿ ವಿಜಯಕುಮಾರ್ ಅವರು ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯರು ಕೂಡ ಈ ಒಂದು ಜವಾಬ್ದಾರಿಯನ್ನು ಹೊತ್ತು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ. ಬಹುಶಃ ನಾನು ಅನಿಸ್ತದೆ ಇವತ್ತು ಗಿರೀಶ್ ಕುಮಾರ್ ಅವರು ಗೆದ್ದಿರ್ತಕ್ಕಂಥದ್ದು ಒಂದು ಕಡೆ ಅಧಿಕಾರ ಅಂತ ಭಾವಿಸಬಾರ್ದು. ಅಂಜನ್ ಕುಮಾರ್ ಅವರು ಕೂಡ ಇದು ತನ್ನ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನ, ಒಂದು ಹೊಣೆಗಾರಿಕೆ. ಏಕೆಂತಂದ್ರೆ ಇವತ್ತು ಅಧಿಕಾರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ಒಂದು ವಕೀಲರ ವಿಶ್ವಾಸವನ್ನು ಗಳಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ನಾನು ಉಪಾಧ್ಯಕ್ಷನಾಗಿ ನನ್ನ ಹೊಣೆಗಾರಿಕೆ ಏನು, ನನ್ನ ಜವಾಬ್ದಾರಿಗಳೇನು, ವಕೀಲರ ದೈನಂದಿನ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಅವರು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವ್ರದ್ದು ಕೂಡ ಅಪಾರವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏಕೆಂತಂದ್ರೆ ಇವತ್ತು ನೀವೆಲ್ಲರೂ ಕೂಡ ದೊಡ್ಡಬಳ್ಳಾಪುರದಲ್ಲಿ ಹುಟ್ಟಿ ದೊಡ್ಡಬಳ್ಳಾಪುರದಲ್ಲಿ ಬೆಳೆದು ಬೆಂಗಳೂರಲ್ಲಿ ಇವತ್ತು ವಕೀಲ ವೃತ್ತಿಯನ್ನು ಏನು ಇವತ್ತು ಪ್ರಾರಂಭ ಮಾಡಿದ್ದೀರಿ. ಅಂತಹ ಒಂದು ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ವಕೀಲರ ಸಂಘದ ಕಡೆಗೂ ಕೂಡ ತಾವು ಗಮನವನ್ನು ಹರಿಸಬೇಕಾಗ್ತದೆ. ಏಕೆಂತಂದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘ ಅಷ್ಟೊಂದು ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ಸಂಘ ಅಲ್ಲ. ಬಹುಶಃ ಇಲ್ಲಿ ಇರ್ತಕ್ಕಂಥ ಖರ್ಚು ವೆಚ್ಚಗಳಿಗೂ ಕೂಡ ಇವತ್ತು ಆರ್ಥಿಕವಾಗಿ ಸಬಲತೆಯನ್ನು ಹೊಂದಿಲ್ಲ. ಅಂತಹ ಸಂದರ್ಭದಲ್ಲಿ ಇವತ್ತು ತಾವೆಲ್ಲರೂ ಕೂಡ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘದ ಜೊತೆಯಲ್ಲಿ ನಿಲ್ಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ನೀವು ನಮ್ಮ ಜೊತೆ ನಿಂತರೆ ನಮಗೂ ಕೂಡ ಒಂದು ಶಕ್ತಿ ಬರ್ತದೆ ಅಂತ ಹೇಳ್ತೇನೆ. ಹಾಗಾಗಿ ಮತ್ತೆ ಈಗಾಗಲೇ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ವಕೀಲರು ಬಹುಶಃ ಇದೇನು 400, ಮುಂದಿನ ವರ್ಷ 500 ಆಗಬಹುದು ಸದಸ್ಯರ ಸಂಖ್ಯೆ. ಒಂದು 500 ಜನ ಕೂತು ಒಂದ್ ಕಡೆ ಒಂದು ಸಭೆಯನ್ನ ಮಾಡಲಿಕ್ಕೆ, ಒಂದು 500 ಜನ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ವಕೀಲರ ಸಂಘದ ಕಟ್ಟಡದ ಅವಶ್ಯಕತೆ ಬಹಳ ಇದೆ. ಈಗಾಗಲೇ ಹಿಂದೆ ಇದ್ದಂತಹ ಸನ್ಮಾನ್ಯ CM ಬೈರೇಗೌಡರ ನೇತೃತ್ವದಲ್ಲಿ ಒಂದಷ್ಟು ಈ ಕಾಗದ ಪತ್ರಗಳ ಕರೆಸ್ಪಾಂಡೆನ್ಸ್ ಆಗಿದೆ. ಆ ಕರೆಸ್ಪಾಂಡೆನ್ಸ್ ಅನ್ನ ಈಗಿರ್ತಕ್ಕಂಥ ಹಾಲಿ ಏನು ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಅವರೆಲ್ಲರೂ ಕೂಡ ಬಹಳ ನಾಜೂಕಾಗಿ ಅಂದ್ರೆ ವ್ಯವಸ್ಥಿತವಾಗಿ ತನ್ನ ಜವಾಬ್ದಾರಿ ಏನೋ ಅರಿತು ಈಗಾಗಲೇ ಸಾಕಷ್ಟು ಕೆಲಸವನ್ನು ಮುಗಿಸಿದ್ದಾರೆ ಅಂತ ಭಾವಿಸ್ತೇನೆ. ಇನ್ನೇನು ಉಳಿಗೆ ಕೆಲಸ ಇದೆ ಸರ್ಕಾರದ ಮಟ್ಟದಲ್ಲಿ, ಏನು ಹಣ ಬಿಡುಗಡೆ ಆಗಬೇಕು, ವರ್ಕ್ ಆರ್ಡರ್ ಬರಬೇಕು. ಇದರ ಕಡೆ ಈಗಾಗಲೇ ಗಿರೀಶ್ ಕುಮಾರ್ ಅವರು ಹೇಳಿದಂಗೆ ಸರ್ಕಾರ ಇದೆ, ಸರ್ಕಾರ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ವಾತಾವರಣವನ್ನ ಗಿರೀಶ್ ಕುಮಾರ್ ಅವರು, ನಮ್ಮ ದೀಪ್ ಅವರು, ನಮ್ಮ ಅಂಜನ್ ಕುಮಾರ್ ಅವರು ಸ್ವಲ್ಪ ಕಡಿಮೆ ರಾಜಕೀಯದಲ್ಲಿ ವಕೀಲರ ಜೊತೆ ಇರ್ತಾರೆ ಅವರು. ಇವರು ಎಲ್ಲರೂ ಸೇರಿ ನಮಗೆ ಒಂದಷ್ಟು ವಕೀಲರ ಸಂಘದ ಕಟ್ಟಡವನ್ನು ಕಟ್ಟಲಿಕ್ಕೆ ಒಂದಷ್ಟು ಸಹಾಯ ಹಸ್ತವನ್ನ ಮಾಡಬೇಕು. ಅದು ಅತ್ಯಂತ ತ್ವರಿತವಾಗಿ ಆಗ್ಬೇಕದು. ಯಾಕೆಂತಂದ್ರೆ ಇವಾಗಲೇ ಎಲ್ಲ ಕೆಲಸಗಳು ಕೂಡ ಮುಗಿದಿದೆ ಅಂತ ಭಾವಿಸ್ತೇವೆ. ಪ್ಲಾನ್ ಆಗಿದೆ, ಮತ್ತೆ ಇಂಜಿನಿಯರ್ ಬಂದು ಎಲ್ಲವನ್ನು ಕೂಡ ಎಸ್ಟಿಮೇಟ್ ಕೂಡ ಮಾಡಿರ್ಬೇಕು ಅಂತ ಭಾವಿಸ್ತೇನೆ. ಅದೆಲ್ಲ ಆಗಿ ಇನ್ನೇನು ಹಂತ ಏನಿದೆ ಸರ್ಕಾರದ ಮಟ್ಟದಲ್ಲಿ ಇವತ್ತು ಒಂದಷ್ಟು ಕೆಲಸ ಆಗಿ ನಮಗೆ ಹಣ ಬಿಡುಗಡೆಯಾಗಿ ಕೆಲಸ ಮಾಡಲಿಕ್ಕೆ ತಾವು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಭಾವಿಸ್ತಾ, ಹಾಗೆಯೇ ದೀಪು ಅವರಿಗೆ ಮತ್ತೆ ಗಿರೀಶ್ ಕುಮಾರ್ ಅವರಿಗೆ ನಮ್ಮ ಮುಖ್ಯ ಮಂತ್ರಿಗಳ ಪರ್ಸನಲ್ ಸೆಕ್ರೆಟರಿ ಕಾರ್ಯದರ್ಶಿಯಾದ AS ಪನ್ನಣ್ಣ ಅವರು ಕೂಡ ಆತ್ಮೀಯವಾಗಿರೋದ್ರಿಂದ ಅವರ ಜೊತೆನೂ ಕೂಡ ನೀವು ಕೂತು ಮಾತನಾಡಿ ಆದಷ್ಟು ಬೇಗ ನಮಗೆ ಸಂಘದ ಕಟ್ಟಡವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಹಾಗೆಯೇ ಯಾವುದಾದ್ರೂ ಒಂಚೂರು ಪಂಡಿದ್ರೆ ನಮ್ಮ ಸಂಘಕ್ಕೆ ತಾವೆಲ್ಲರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ದೈನಂದಿನ ಏನು ಇತ್ತು ಶೌಚಾಲಯ ವ್ಯವಸ್ಥೆ ಇರ್ಬೋದು ಅದೆಲ್ಲವನ್ನು ಕೂಡ ಸರಿ ಮಾಡಲಿಕ್ಕೆ, ಮತ್ತೆ ಏನೋ ಒಂದು ನಮ್ಮ ಹಾಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಗ್ರಂಥಾಲಯವನ್ನು ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು. ಇವತ್ತು ಆ ಗ್ರಂಥಾಲಯವನ್ನು ಮಾಡಲಿಕ್ಕೆ ಹೊರಟ್ರೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಬಹಳಷ್ಟು ಆರ್ಥಿಕವಾಗಿ ಇವತ್ತು ಹೊರೆ ಬೀಳ್ತದೆ. ಆಗಿದ್ದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಆಗ್ತಕ್ಕಂಥ ಯಾವ್ದಾದ್ರು ಪಂಡಿದ್ರೆ ಗ್ರಂಥಾಲಯಕ್ಕೆ ಅದನ್ನು ಸ್ವಲ್ಪ ಬಿಡುಗಡೆ ಮಾಡಿಸ್ಕೊಟ್ಟು ಮುಂದಿನ ದಿನಗಳಲ್ಲಿ ದೊಡ್ಡಬಳ್ಳಾಪುರ ವಕೀಲರ ಸಂಘವೂ ಕೂಡ ಈ ಬೇರೆ ಸಂಘಗಳ ಜೊತೆ ಸಾಟಿಯಾಗಿ ನಿಲ್ಲಲಿಕ್ಕೆ ತಾವು ಕಟಿಬದ್ಧರಾಗಿ ನಮ್ಮ ಜೊತೆ ನಿಲ್ತೀರಿ ಅಂತ ಭಾವಿಸ್ತಾ,
ಈ ಒಂದು ಕಾರ್ಯಕ್ರಮವನ್ನ ಸುಸಜ್ಜಿತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ ನಾನು ವಂದಿಸಿ ಮತ್ತು ಗೌರವಾನ್ವಿತ ಅಧ್ಯಕ್ಷರಾದ ರವಿ ಅವರೇ, ಕೃಷ್ಣಮೂರ್ತಿ ಅವರೇ, ಉಪಾಧ್ಯಕ್ಷ ಸುರೇಶ್ ಅವರೇ, ಎಲ್ಲ ನನ್ನ ಆತ್ಮೀಯ ಬಂಧುವರು, ನನಗಾದ್ರೂ ಇವತ್ತಿನ ನನ್ನ ಸಂತೋಷ ನಾನು ಬಾಯಲ್ಲಿ ಹೇಳಕ್ಕಾಗದಿರುವಂತ ಸಂತೋಷ ನನಗೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ದೊಡ್ಡಬಳ್ಳಾಪುರ ವಕೀಲ ಬಂಧುಗಳು ಎಲ್ಲರೂ ಸೇರಿ ಒಕ್ಕಲಿನಿಂದ ಇತಿಹಾಸ ನಿರ್ಮಿಸ್ತಿದ್ದೀರ. ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂದ್ರೆ, ಬೇರೆ ಕ್ಯಾಂಡಿಡೇಟ್ಸ್ಗಳೆಲ್ಲ ಇಲ್ಲೆಲ್ಲ ಕ್ಯಾನ್ವಾಸ್ ಮಾಡಿ ಬಂದಿದ್ರು, ನನಗೆ ಗೊತ್ತಿದೆ. ಅವ್ರಿಗೆ ನಯವಾಗಿ ತಿರಸ್ಕರಿಸಿ ನಾನು ನಮ್ಮೂರಿನ ನಾವೆಲ್ಲರೂ ಸೇರಿ ನಮ್ಮ ಊರಿನ ಮಗ, ನಮ್ಮ ಮಗ, ಅವರು ನಿಂತಿದ್ದಾರೆ ಎಲೆಕ್ಷನ್ಗೆ, ನಾವು ಅವ್ರಿಗೆ ಸಹಾಯ ಮಾಡಲೇಬೇಕು, ನಮ್ಮ ಆಶೀರ್ವಾದ ನಾವು ಮಾಡಲೇಬೇಕು, ದಯಮಾಡಿ ಇದೊಂದು ಸಾರ್ತಿ ನೀವು ಯಾರನ್ನು ಈ ವಿಚಾರದಲ್ಲಿ ನೀವು ಬರಬೇಡಿ ಅಂತ ಹೇಳಿ ನಯವಾಗಿ ತಿರಸ್ಕರಿಸಿ ನಮ್ಮ ತಾಲೂಕಿನ ಗೌರವವನ್ನ ಹೆಚ್ಚಿಸಿದ್ದೀರಾ. ನಾನು ಹೆಚ್ಚಿಸ್ತೇನೆ. ಗೌರವಾನ್ವಿತ ಬಂಧುಗಳೇ, ಕಳೆದ 6 ತಿಂಗಳ ಹಿಂದೆ ನಮ್ಮ ತಂದೆಯವರು ನಿಧನರಾದರು. ನಮ್ಮ ತಂದೆಯವರು ನಿಧನರಾದಾಗ ನಮ್ಮ ಕತೆ ಮುಗೀತು, ಆಯ್ತು, ನಾವು ಇನ್ನು ಮುಂದುವರಿಯಕ್ಕೆ ಆಗಲ್ಲ, ರಾಜಕೀಯದಲ್ಲಿ ಮುಂದೆ ಬರಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ತಾವೆಲ್ಲರೂ ನನ್ನ ಬೆನ್ನು ತಟ್ಟಿ ನಾವಿದ್ದೀವಿ ಅಂತ ಹೇಳಿ ನನ್ನ ಅಣ್ಣ ತಮ್ಮಂದಿರಾಗಿ ಜೊತೆಯಲ್ಲಿ ನಿಂತು ನನಗೆ ಈ ಅಭೂತಪೂರ್ವ ಯಶಸ್ಸು ಅಂದ್ರೆ ಯಾವ ತರ ಅಂದ್ರೆ, ನಿಮ್ಗಳಿಗೆ ನಾಳೆ ಬೆಂಗಳೂರು ಅಸೋಸಿಯೇಷನ್ ಹತ್ರ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇತಿಹಾಸ ನಿರ್ಮಿಸಿರೋದು ಪ್ರಪ್ರಥಮ ಬಾರಿಗೆ ಉಪಾಧ್ಯಕ್ಷ ಸ್ಥಾನನ ಸುಪ್ರೀಂ ಕೋರ್ಟ್ ಇಂದ ತಗೊಂಡ್ಬಂದಿದ್ದು ತುಂಬಾ ಕಷ್ಟಪಟ್ಟಿದ್ವಿ ನಾವೆಲ್ಲ. ಯಾಕಂದ್ರೆ ಖಜಾಂಚಿ ಸ್ಥಾನನ ಲೇಡೀಸ್ ರಿಸರ್ವೇಶನ್ ಮಾಡಿದ್ರು, ಅದಕ್ಕೋಸ್ಕರ ನಾವು ಸುಪ್ರೀಂ ಕೋರ್ಟ್ ಮೆಟ್ಲಾಗಬೇಕಾಯ್ತು. ಅವ್ರು ವಿರೋಧ ಮಾಡಿ ಅಲ್ಲ, ನಾವು ಎಲೆಕ್ಷನ್ ಮಾಡಿದ್ವಿ, ನಮಗೂ ಈ ಕೊನೆ ಮೂಮೆಂಟ್ ಅಲ್ಲಿ ಹಿಂಗ್ ಮಾಡಬಾರ್ದು ನೀವು ಅಂತ ಹೇಳಿ ಕೇಳಿದಾಗ, ಅದಕ್ಕಿಂತ ನಿಮ್ಗೆ ಉನ್ನತ ಹುದ್ದೆನೆ ಸೃಷ್ಟಿ ಮಾಡಿದ್ವಿ ಅಂತ ಹೇಳಿ ಸುಪ್ರೀಂ ಕೋರ್ಟು ಉಪಾಧ್ಯಕ್ಷ ಸ್ಥಾನವನ್ನು ಸೃಷ್ಟಿ ಮಾಡ್ತು. ನಾವೆಲ್ಲ ಕಂಗಾಲ ಹೋಗ್ಬಿಟ್ಟಿದ್ದವು, ಎಲ್ಲ ಕ್ಯಾಂಡಿಡೇಟ್ಸು ಕಂಗಾಲಾಗಿದ್ದವು. ಆ ಮೂಮೆಂಟ್ ಅಲ್ಲಿ ತಾವೆಲ್ಲರೂ ನಿಂತು ನನ್ನ ಅತಿ ಹೆಚ್ಚು ಮತಗಳು, ಅತಿ ಹೆಚ್ಚು 5,060 ಮತಗಳು, ಅಧ್ಯಕ್ಷರು ತಗೊಂಡಿರೋ ಓಟ್ ಬಿಟ್ರೆ ಇದು ಆಗಕ್ಕೆ ಸಾಧ್ಯ ಹೆಂಗಾಯ್ತು ಅಂತ ಗೊತ್ತಾ ನಿಮ್ಗೆ? ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಒಟ್ಟಾಗಿ ನಿಂತಿದೆ. ಇಲ್ಲಿಂದ 250ರಿಂದ 300 ಜನ ವಕೀಲರು ಒಂದೇ ಕಡೆ ನಿಂತಿದ್ದಾರೆ. ಹೆಂಗೆ ಪಸರಿಸಿದಾರ ಅಂದ್ರೆ, ಮೆಸೇಜ್ ಹೆಂಗೋಗಿದೆ ಅಂದ್ರೆ, ದೊಡ್ಡಬಳ್ಳಾಪುರದವರೆಲ್ಲ ಒಂದ್ ಸೈಡ್ ಇದಾರಪ್ಪ ಅಂತ ಒಬ್ಬೊಬ್ರು 10-20 ಜನಗಳಿಗೆ ಫೋನ್ ಮಾಡಿ ಹೇಳಿದ್ದೀರಾ. ನಾನಾದ್ರೂ ನಿಮಗೆ ಚಿರಋಣಿಯಾಗಿರ್ತೀನಿ. ಏನೇ ಒತ್ತಡಗಳು ಯಾವುದೇ ಇದು ಬಂದ್ರು ನನ್ನ ಮಾತ್ರ ನೀವೆಲ್ಲರೂ ಕಾಪಾಡಿದ್ದೀರಾ. ನಾನು ಯಾವುದೇ ಒಂದು ಪಕ್ಷಕ್ಕೆ ನಿಲ್ಲೋದಿಲ್ಲ. ಇರ್ಬೋದು, ನಮ್ದು ಒಂದು ಪಕ್ಷ ಇದೆ, ಇಲ್ಲ ಅಂತಲ್ಲ. ಆದ್ರೆ ಆ ಪಕ್ಷಕ್ಕೆ ಅಸೋಸಿಯೇಷನ್ ವಿಚಾರ ಬಂದಾಗ ಪಕ್ಷದ ಜೊತೆ ನಿಲ್ಲಲ್ಲ, ವಕೀಲರ ಜೊತೆ ನಿಲ್ತೀನಿ. ಎಂಥದೇ ಕಷ್ಟ ಬಂದ್ರು ನಾನು ವಕೀಲರ ಪರವಾಗಿ ನಿಲ್ತೀನಿ. ನೀವು ಯಾವಾಗ ಏನ್ ಬೇಕಾದ್ರೂ ಹೇಳ್ಬೋದು, ನಾನು ಕೈಲಾದಷ್ಟು ಕೆಲಸ ಮಾಡ್ತೀನಿ. ಸರ್ಕಾರನೂ ಇದೆ, ನನಗೂ ಒತ್ತಡನೂ ಹಾಕಿ ನಾನು ಸರ್ಕಾರಕ್ಕೆ ಒತ್ತಡ ಹಾಕಿ ಕೆಲಸ ಮಾಡ್ತೀನಿ. ನಿಮಗೆ ಚಿರಋಣಿಯಾಗಿರ್ತೀನಿ. ನನ್ನ ನೀವು ಬೆಳೆಸ್ಬೇಕು, ನೀವು ಬೆಳೆಸಿದ್ದೀರ. ಇವಾಗ ಇದೇ ರೀತಿ ನಾನು ನಿಮ್ಮ ಜೊತೆ ಇರ್ತೀನಿ. ನಾನು ನಿಮ್ಮ ಜೊತೆ ಇವಾಗ ಯಾವ ರೀತಿ ಇದ್ದೀನೋ ಮುಂಚೆನೂ ಅದೇ ರೀತಿ ಇದೆ, ಇನ್ನು ಮುಂದೆನೂ ಹಂಗೆ ಇರ್ತೀನಿ. ಅಧಿಕಾರ ಬಂತು ಅಂತ ಇಗ್ಗೋದಿಲ್ಲ, ಅಧಿಕಾರ ಹೋಗಿದ್ದಾಗೂ ಕುಗ್ಲಿಲ್ಲ. ನಿಮ್ ಜೊತೆ ಇದ್ದೀನಿ, ಇರ್ತೀನಿ ಮುಂದೆ. ದಯಮಾಡಿ ನೀವೆಲ್ಲರ ಆಶೀರ್ವಾದ ಇದೇ ತರ ಮುಂದುವರಿಲಿ.
ಏನೇ ಕೆಲಸ ಇದ್ರು ಎಷ್ಟೊತ್ತೇ ಇದ್ರು ನಮ್ಗೆ ಹೇಳಿ ನಾನು ಕೆಲಸ ಮಾಡ್ತೀನಿ. ವಕೀಲರ ಸಂಘದಲ್ಲಿ ಕೆಲಸ ಮಾಡುವಂಥ ಭಾಗ್ಯ ನೀವೆಲ್ಲರೂ ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಚಿರಋಣಿ ಆಗಿರ್ತೀನಿ. ಒಂದೇ ಒಂದು ನನ್ನ ಕಳಕಳೆಯ ಮನವಿ, ಹೆಂಗೂ ನೀವು ಇದನ್ನ ಹೇಳ್ಬಾರ್ದು, ಎಲ್ಲ ಒಟ್ಟಾಗಿದ್ದೀರಾ, ದಯಮಾಡಿ ಒಟ್ಟಾಗಿರಿ. ನನಗೂ ಒಳ್ಳೆ ನನಗೂ ಒಳ್ಳೆ ಎಲ್ಲ ಒಟ್ಟಾಗಿರಿ. ರಾಜಕೀಯ ಬರ್ತದೆ ಹೋಗ್ತಾ ಇರ್ತದೆ, ರಾಜಕೀಯ ಆಗೋಯ್ತು ನಮ್ದು. ನೋಡಿ ನಮ್ಮ ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ ಆಗಲೇ ವಿರೋಧಿಗಳೆಲ್ಲ ನಮ್ಗೆ ದಾರ ಹಾಕ್ಬಿಟ್ರು. ಅದಕ್ಕೆ ದಯಮಾಡಿ ನೀವೆಲ್ಲ ಜೊತೆಗಿರ್ಬೇಕು. ನೀವು ಜೊತೆಗಿದ್ರೆ ನನಗೊಂದು ಬಲ. ನಾವು ಕೆಲಸ ಮಾಡ್ತೀನಿ. ನಾನು ಯಾರೇ ನೀವು ಅಧಿಕಾರದಲ್ಲಿ ಇಲ್ಲಿ ಯಾರೇ ಗೆಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ವಕೀಲರ ಸಂಘಕ್ಕೆ ಬಿಲ್ಡಿಂಗ್ ಬೇಕು, ನನ್ನ ಜವಾಬ್ದಾರಿ ಇದೆ. ನಾನು ಜವಾಬ್ದಾರಿ ತಗೊಂಡು ನಾನೇ ನಿಂತು ಕೆಲಸ ಮಾಡಿಸ್ತೀನಿ. ಇಲ್ಲಾಂದ್ರೆ ನಾನು ಮುಂದಿನ ಸರ್ತಿಗೆ ಎಲೆಕ್ಷನ್ ಬರಲ್ಲ. ಇದಕ್ಕೆ ನಿಮ್ಮದು ಒಂದು ಬಿಲ್ಡಿಂಗ್ ಆಗೋವರೆಗೂ ನಾವು ಬರೋದಿಲ್ಲ. ದಯಮಾಡಿ ಹೇಳ್ತಾ ಇದ್ದೀನಿ, ಎಲ್ಲರೂ ಒಟ್ಟಾಗಿ ಎಲ್ಲ ನಾವು ಒಟ್ಟಾಗಿರ್ತೀವಿ. ಬೆಂಗಳೂರು ವಕೀಲರ ಸಂಘದ ಉಪಾಧ್ಯಕ್ಷರಾದಂತಹ ಗಿರೀಶ್ ಅವರು ಇವತ್ತು ನಿಜವಾಗಲೂ ಬಹಳ ಒಂದು ಒಳ್ಳೆಯ ಮಾತುಗಳನ್ನ ಈ ಒಂದು ಸಭೆಯಲ್ಲಿ ಆಡಿದ್ದಾರೆ. ಸತ್ವಾಗಲೂ ನಾವು ಅದನ್ನ ಒಪ್ಪಿರ್ತೀವಿ. ಯಾಕೆಂದರೆ ಎಲೆಕ್ಷನ್ಗಳು ಬರ್ತಾ ಇರ್ತವೆ, ಸಂಬಂಧಗಳು ಮಾತ್ರ, ಪ್ರೀತಿ ವಿಶ್ವಾಸಗಳು ಮಾತ್ರ ಸದಾ ಇರಬೇಕು. ಯಾವತ್ತೂ ಯಾವುದೇ ಒಂದು ಕುರ್ಚಿ ಯಾರೊಬ್ಬನ ಸೊತ್ತಲ್ಲ. ಕುರ್ಚಿ ಅಲ್ಲೇ ಇರ್ತದೆ, ವ್ಯಕ್ತಿಗಳು ಬದಲಾವಣೆ ಆಗೇ ಆಗಬೇಕು. ಹಾಗಂತ ಆ ಕುರ್ಚಿಗಿರೋ ಸಂಸ್ಕಾರ, ಒಂದು ಗೌರವ ನಾವು ಯಾವತ್ತೂ ಕಳಿಬಾರ್ದು. ಬಹಳ ತೀಕ್ಷ್ಣವಾಗಿ ಒಳ್ಳೆಯ ವಿಷಯವನ್ನ ತುಂಬಿದ ಸಭೆಯಲ್ಲಿ ಹೇಳಿದ್ದೀರಾ ಅಣ್ಣ. ನಾವು ಮೊದಲು ಅದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ. ಎಲ್ಲರೂ ನಾವೆಲ್ಲ ಕೈ ಜೋಡಿಸಿದ್ವಿ. ಎಲ್ಲರೂ ಒಬ್ಬರು ಅಂತ ಹೇಳಲ್ಲ, ನಾವು ಅಂತ ಹೇಳಲ್ಲ. ಇಡೀ ದೊಡ್ಡಬಳ್ಳಾಪುರ ವಕೀಲರ ಸಂಘ ಯಾರೇ ಆಗಿರಲಿ, ಪ್ರತಿಯೊಬ್ಬ ವ್ಯಕ್ತಿನೂ ಒಬ್ಬೊಬ್ಬರು ಒಂದು ಹೇಳಿ 20 ಜನ 33 ಜನಕ್ಕೆ ಎಲ್ಲ ಪ್ರದರ್ಶಿಸಕ್ಕೆ ಇವತ್ತು ನಮ್ಮ ಹೆಮ್ಮೆಯ ಗರಿ ಇವತ್ತು ಬೆಂಗಳೂರಲ್ಲಿರೋದು. ಬೆಂಗಳೂರು ವಕೀಲರ ಸಂಘದ ಮೇಲೆ ಇರೋದು. ಇವತ್ತು ನಾವು ಹೆಮ್ಮೆ ಪಡ್ತೀವಿ. ಉಪಾಧ್ಯಕ್ಷ ಸ್ಥಾನ ಇದೇ ಫಸ್ಟ್ ಇತಿಹಾಸ ಸೃಷ್ಟಿ ಆಗ್ತದೆ. ಅದರಲ್ಲಿ ದೊಡ್ಡಬಳ್ಳಾಪುರದನ್ನು ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಕೂತವ್ರೆ ಅನ್ನೋದು ಇತಿಹಾಸ. ದೊಡ್ಡಬಳ್ಳಾಪುರ ವಕೀಲರು ಬೆಂಗಳೂರು ವಕೀಲರ ಸಂಘದಲ್ಲಿ ಒಂದು ಇತಿಹಾಸ ಅದು. ಆ ಇತಿಹಾಸಕ್ಕೆ ಸಾಕ್ಷಿಗಳು ನೀವೆಲ್ಲರೂ ನಾವೆಲ್ಲರೂ ಆತೀವಿ. ಇದೇ ಒಗ್ಗಟ್ಟು ಅಂತಂದ್ರೆ ದಯಮಾಡಿ ಬಿಡಿ, ಒಳ್ಳೆತನವಾಗಿ ನಡೆಸ್ಕೊಂಡು ಹೋಗೋಣ. ಈಗ ಅಣ್ಣವ್ರು ಹೇಳಿದ್ದು ಬಹಳ ನಿಮಗೆ ಒಂದು ಅಭಿನಂದನೆಗಳು. ಈಗ ಅದೇ ಬೆಂಗಳೂರು ನಮ್ಮ ಕಾರ್ಯಕಾರಿ ವಕೀಲರ ಸಂಘದ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿರ್ತಕ್ಕಂತಹ ನಮ್ಮೆಲ್ಲರ ಆತ್ಮೀಯ ಪ್ರೀತಿಯ ಹುಡುಗ, ನಮ್ಮ ವೃತ್ತಿ ಸಹೋದರ ಅಂಜನ್ ಕುಮಾರ್ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ವೃತ್ತಿ ಬಾಂಧವರು, ನೀವೆಲ್ಲ ಮತ ನೀಡಿ ನನಗೆ ಚುನಾವಣೆಯಲ್ಲಿ ಆರಿಸಿದ್ದೀರಾ. ನಿಮ್ಮ ಸ್ನೇಹಿತರು, ಫ್ರೆಂಡ್ಸು, ಕೊಲೀಗ್ಸು, ರಿಲೇಷನ್ಸು ಎಲ್ಲರೂ ಹೇಳಿ ಮತ ಹಾಕಿ ನಮ್ಗೆ ಗೆಲ್ಸಿದ್ದೀರಾ. ಯಾವತ್ತೂ ಋಣ ಮರೆಯಲ್ಲ. ದೊಡ್ಡಬಳ್ಳಾಪುರ ವಕೀಲರ ಸಂಘದ ಜೊತೆ ಯಾವತ್ತೂ ನಾವು ಇರ್ತೀವಿ. ಏನೇ ಕೆಲಸ ಕಾರ್ಯಬೇಕಾದ್ರೂ ನಿಮ್ಮ ಜೊತೆ ಸೇರ್ಕೊಂಡು ಮಾಡ್ತೀವಿ. ಹಾಗೆ ಗಿರೀಶ್ ಅವರು ಇದ್ದಾರೆ, ಅವ್ರ ಜೊತೆ ಒಡನಾಟಿಯಾಗಿದ್ದು ದೊಡ್ಡಬಳ್ಳಾಪುರ ವಕೀಲರ ಸಂಘಕ್ಕೆ ಏನೇ ಕೆಲಸಗಳು ಆಗಬೇಕಾದ್ರೂ ನಿಂತು ಕೆಲಸ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಮುಂದೆ ಹೀಗೆ. ಥ್ಯಾಂಕ್ ಯು. ಕೇಂದ್ರ ಬಿಂದುಗಳಾದಂಥ ಬೆಂಗಳೂರು ವಕೀಲರ ಸಂಘಕ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನಮ್ಮ ನೆಚ್ಚಿನ ಅಣ್ಣ ಗಿರೀಶ್ ಅವರೇ, ಹಾಗೆ ಇನ್ನೋರ್ವರು ನಮ್ಮ ನೆಚ್ಚಿನ ಅಣ್ಣ ಅಂಜನ್ ಕುಮಾರ್ ಅಣ್ಣಾಜಿಯವರು ಕಾರ್ಯಕಾರಿ ಸಮಿತಿಯಿಂದ ಆಯ್ಕೆ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿ. ಈ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮ ಬಹಳ ಲಿಮಿಟೆಡ್ ಪರ್ಪಸ್ ಅಂತ ಹೇಳಿ ದೀಪು ಸರ್ ಹೇಳಿದ್ರು. ಒಂದು ಮಾಧ್ಯಮ ಪ್ರೆಸ್ ಮೀಟ್ ಆಗಬೇಕು ಅಂತ ಹೇಳಿ. ಪ್ರೆಸ್ ಮೀಟ್ ಯಾಕೆ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಮಾನ್ಯ ಬೆಂಗಳೂರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಪ್ರವೀಣ್ ಕುಮಾರ್ ಗೌಡ ಸರ್ ಅವರು ತುರುವೇಕೆರೆಯಲ್ಲಿ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಕಾರಣ ಇಷ್ಟೇ ಬಂಧುಗಳೇ, ನಮ್ಮೂರಿನ ನಮ್ಮ ಹೆಮ್ಮೆಯ ನಮ್ಮ ಮಗ ಅಂತ ಹೇಳಿದ್ರೆ ಆ ಭಾವನೆಗಳು ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿ. ಏಷ್ಯಾ ಖಂಡದಲ್ಲೇ ಬೆಂಗಳೂರಿಗೆ ಇರುವಂತಹ ಒಂದು ದೊಡ್ಡ ಸ್ಥಾನ ನಿಮ್ಮೆಲ್ಲರಿಗೂ ಗೊತ್ತಿದೆ. ಬೆಂಗಳೂರು ವಕೀಲರ ಸಂಘ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಒಂದು ರೀತಿಯ ಗಂಡು ಅಂತ ಹೇಳೋದು. ದೊಡ್ಡ ಸಂಘ ಅಂದ್ರೆ ದೊಡ್ಡ ಮನುಷ್ಯ ಅಂತ ಹೇಳಿ. ಆ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರು ವಕೀಲರ ಸಂಘದಲ್ಲಿ ದೊಡ್ಡಬಳ್ಳಾಪುರದಿಂದ ಚನ್ನದೇವಿ ಅಗ್ರಹಾರದ ದಿವಂಗತ ಅಪ್ಪಾಜಿಯಾದಂಥ ಸಿ.ಡಿ. ಸತ್ಯನಾರಾಯಣಗೌಡರ ಸುಪುತ್ರರು ಇವತ್ತು ಬೆಂಗಳೂರು ವಕೀಲರ ಸಂಘಕ್ಕೆ ಉಪಾಧ್ಯಕ್ಷ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ. ಎರಡನೇದಾಗಿ
ಕಾಡ್ನೂರಿನ ತಿಮ್ಮೇಗೌಡ ಅಪ್ಪಾಜಿಯವರ ಸುಪುತ್ರರಾಗಿರ್ತಕ್ಕಂಥ ಅಂಜನ್ ಕುಮಾರ್ ಟಿ ಗೌಡ, ಅಣ್ಣ ಹೇಳಿದಾಗೆ ಟಿ ಗೌಡ ಅಂತ ಹೇಳಿ ಮುಂದುವರಿಸಿದ್ರು ಅಂತ ಹೇಳಿ. ಮದಗೊಂಡಳ್ಳಿ, ಕ್ಷಮೆ ಇರಲಿ, ಕಾಡ್ನೂರು ಮದಗೊಂಡಳ್ಳಿ ಅಲ್ಲ, ಮಾದಗೊಂಡಳ್ಳಿ ಬೇರೆ, ಮದಗೊಂಡಳ್ಳಿ. ಹಾಗಾಗಿ ಅವರು ಕೂಡ ಎಲ್ಲರ ಸಮಕಾಲೀನರು, ನಮ್ಮ ಒಡನಾಡಿಗಳು, ನಮ್ಮ ಹಿರಿಯರಾಗಿರ್ತಕ್ಕಂಥ ಅಂಜನ್ ಕುಮಾರ್ ಸರ್ ಕೂಡ ಕಾರ್ಯಕಾರಿ ಸಮಿತಿಗೆ ಆಯ್ಕೆ ಆಗಿದ್ದಾರೆ. ಅವರಿಗೆ ನಾವೊಂದು ಪ್ರೆಸ್ ಮೀಟ್ ಮಾಡ್ತಿದೀವಿ. ನೀವೆಲ್ಲ ಇವತ್ತು ಎಲ್ಲ ಪತ್ರಿಕೆಯ ಹಿರಿಯ ವರದಿಗಾರರು ಮತ್ತು ಮಾಧ್ಯಮ ಸನ್ನಿಹಿತರು ಇಷ್ಟೊತ್ತು ಕೂಡ ಸಮಾಧಾನದಲ್ಲಿ ಕೂತಿದ್ದು ನಿಮಗೆ ನಾವೆಲ್ಲರೂ ಕೂಡ ಚಿರುಣಿಗಳು ಬಂದಿದ್ದಾರೆ. ವಿಶೇಷವಾಗಿ ಗಿರೀಶಣ್ಣ ಅವರ ಸಹೋದರ ಆಗಿರ್ತಕ್ಕಂಥ ದೀಪು ಸರ್ ಅವರು ಈ ಕಾರ್ಯಕ್ರಮಕ್ಕೆ ಒಂದಿಷ್ಟು ತಾವೆಲ್ಲರೂ ಕೂಡ ಸಜ್ಜಾಗಬೇಕು ಅಂತ ಹೇಳಿದಾಗ ಇಡೀ ಟೀಮ್, ನಮ್ಮ ಸಂಘದ ಎಲ್ಲ ಪದಾಧಿಕಾರಿ ಬಂಧುಗಳು ಈ ಒಂದು ವ್ಯವಸ್ಥಿತವಾಗಿ ಮಾಡೋದಕ್ಕೆ ಒಂದು ಆಸ್ಪದ ಆಯಿತು. ಜೊತೆಗೆ ಎಲ್ಲ ಹಿರಿಯ ವಕೀಲರುಗಳು ಕೂಡ ಇದಕ್ಕೆ ಸಾಥ್ ಕೊಡ್ತಿತ್ತು ಅಂತ ಹೇಳಿ. ಯಾಕೆಂದ್ರೆ ವಿಶೇಷವಾಗಿ ಗಿರೀಶಣ್ಣನ ಬಗ್ಗೆ ಎಲ್ಲರೂ ಹೇಳಾಗಿದೆ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗಾಗಲೇ AJM ಹೇಳಿದಾಗೆ 2000 ಇಂದ ಇಲ್ಲಿವರೆಗೂ ಸತತವಾಗಿ 25 ವರ್ಷಗಳ ಕಾಲ ಒಂದು ಸಣ್ಣ ಅವಿನಾಭಾವ ಸಂಬಂಧ ಅಣ್ಣನ ಜೊತೆ ಇದೆ. ಅದು ರಾಜಕೀಯವಾಗಿರ್ಬೋದು, ಬೇರೆ ಬೇರೆ ಕಾರಣಗಳಲ್ಲಿ ಇರ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರುವಾಗ ಅವ್ರ ಊರಿನಲ್ಲಿ ಐ ಥಿಂಕ್ ಅಣ್ಣನ ಸಾಲಿನವರೆಲ್ಲರೂ ಕೂಡ ಅವರು ಸತ್ಯನಾರಾಯಣ ಗೌಡ ಸರ್ ಅಪ್ಪಾಜಿ ಅವ್ರ ಊರಿನಲ್ಲಿ ನಮ್ಮೆಲ್ಲ ಒಂದು 50-60 ಜನ ಸ್ಟೂಡೆಂಟ್ಸ್ ಅವತ್ತಿಗೆ ಕಾನೂನು ವಿದ್ಯಾರ್ಥಿಗಳ ವೇದಿಕೆ ಕಟ್ಟಿ ಕಾರ್ಯಕ್ರಮ ಮಂಜಕ್ಕ ಕೂಡ ಇದ್ದಾರೆ, ಸೀನಿಯರ್ ಮೋಸ್ಟ್ ಅವತ್ತು. ಅವರೆಲ್ಲರೂ ಸೇರಿ ಆ ಕಾರ್ಯಕ್ರಮ ಅಂದ್ರೆ ಸಾಮಾಜಿಕ ಕಾಳಜಿ ಇಟ್ಕೊಂಡಂತ ಒಂದು ಕುಟುಂಬದ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ರಾಜಕೀಯೇತರ ಯಾರೇ ಏನೇ ಹೇಳಿದ್ರು ಅದನ್ನ ಎಂಡಾರ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈ ತಾಲೂಕು ಚೆನ್ನಾಗಿರ್ಬೇಕು, ಜನ ಚೆನ್ನಾಗಿರ್ಬೇಕು, ಎಲ್ಲರೂ ನಮ್ಮವರೇ ಅನ್ನೋ ಒಂದು ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು ತಾಲೂಕಿನಾದ್ಯಂತ ನಿಮ್ಮೆಲ್ಲರಿಗೂ ಕೂಡ CD ಸತ್ಯನಾರಾಯಣ ಗೌಡರು ಏನು ಅಂತ ಹೇಳಿ ಎಲ್ಲರೂ ಹೇಳೇ ಹೇಳ್ತಾರೆ. ಆ ತರದ ಒಂದು ಕುಟುಂಬದ ಹಿನ್ನೆಲೆಯ ಸುಪುತ್ರರು ಇವತ್ತು ಬೆಂಗಳೂರು ವಕೀಲರ ಸಂಘಕ್ಕೆ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತೀನಿ. ಅಂತ ಒಬ್ಬ ವ್ಯಕ್ತಿ, ಸರಳ ಸಜ್ಜನಿಕೆ, ಒಬ್ಬ ದಿಟ್ಟ ನೇರ ನುಡಿಯ ವ್ಯಕ್ತಿ ಇವತ್ತು ಆಯ್ಕೆ ಆಗಿರ್ತಕ್ಕಂಥದ್ದು ಬೆಂಗಳೂರು ವಕೀಲರ ಸಂಘಕ್ಕೆ ಶೋಭೆ ತರುತ್ತೆ ಮೊದಲನೇದಾಗಿ. ಎರಡನೇದಾಗಿ ನಮ್ಮ ತಾಲೂಕಿನವರು ಆಗಿರೋದ್ರಿಂದ ನಮ್ಮೆಲ್ಲರ ಒಂದು ಸೌಭಾಗ್ಯ. ಯಾಕೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಬೇರೆ ಅಲ್ಲಲ್ಲ, ಇಲ್ಲಿಂದ ಆಯ್ಕೆ ಆದ್ರೂ ಕೂಡ ಅಲ್ಲಿಂದ ಆಯ್ಕೆ ಆದ್ರೂ ಕೂಡ ನಮ್ಮವರೇ, ನಮ್ಮ ತವರು ಮನೆ ಇದು. ಆ ತವರು ಮನೆಯ ಸುಪುತ್ರರಿಗೆ ಭಗವಂತ ಅಣ್ಣಂದ್ರೆ ಹೇಳಿದ ಹಾಗೆ ಇದು ಅಧಿಕಾರ ಶಾಶ್ವತ ಅಲ್ಲ, ಇದು ಏನೋ ಒಂದು ಜವಾಬ್ದಾರಿ ಅಂತ ಹೇಳಿ ಭಾವಿಸ್ಬೇಕಾಗ್ತದೆ. ನಮ್ಮೆಲ್ಲರ ಕರ್ತವ್ಯ ಏನಂತ ಹೇಳಿ ಆಯ್ಕೆ ಆದ್ಮೇಲೆ ಈ ದಿಮಾಕ್ಗಳು ಬಂದ್ಬಿಡ್ತಾವೆ ಒಂದಿಷ್ಟು ಜನರಿಗೆ, ಈ ಫ್ರಾಕ್ಷನ್ ಸ್ಟಾರ್ಟ್ ಆಗ್ಬಿಡ್ತವೆ, ಗುಂಪುಗಾರಿಕೆಗಳು. ಯಾವುದೇ ಮೂಮೆಂಟ್ ತಗೊಳ್ಳಿ, ಯಾವುದೇ ಚಳವಳಿಗಳು ಕೂಡ ಇವತ್ತು ಸಂಘಗಳಿರ್ಬೋದು, ಇನ್ನೊಂದಿರ್ಬೋದು, ಅವೆಲ್ಲವೂ ಹಾಳಾಗ್ಲಿಕ್ಕೆ ಗುಂಪುಗಾರಿಕೆಗಳು ಸ್ಟಾರ್ಟ್ ಆದಾಗ ಸಂಘಗಳ ಅಸ್ತಿತ್ವ ಕೂಡ ಬುಡಮೇಲಾಗುವಂತ ಪರಿಸ್ಥಿತಿಗಳನ್ನ ನೋಡ್ತೇವೆ ಸಮಾಜದಲ್ಲಿ. ಆ ತರದ ಒಂದು ಗಟ್ಟಿಯಾದ ಸಂಸ್ಥೆಗೆ ಆಯ್ಕೆ ಆಗಿರ್ತಕ್ಕಂಥ ಮಹನೀಯರಿಗೆ ಇಬ್ಬರಿಗೂ ಕೂಡ ಒಳ್ಳೆದಾಗ್ಲಿ ಅಂತ ಹೇಳಿ ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘ ಆಶಿಸುತ್ತೆ. ಜೊತೆಗೆ ನಮ್ದೊಂದಷ್ಟು ಬೇಡಿಕೆಗಳಿದೆ, ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಇವತ್ತಿಲ್ಲಿ ಇಷ್ಟು ಕುರ್ಚಿಗಳಿದೆ, ಇಷ್ಟೊಂದು ಜನ ನಾವು ವಕೀಲರಿದ್ದೀವಿ, ಇವರಿಗೆ ಒಂದು ಫೆಸಿಲಿಟಿಗಳನ್ನು ಏನ್ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡುವಂತ ಒಂದಿಷ್ಟು ಜವಾಬ್ದಾರಿಗಳು ನಾವು ನಿಮ್ಗೆ ಈಗ ಆಲ್ರೆಡಿ ಬೇಡಿಕೆಗಳ ಮೂಲಕ ಇಟ್ಟಾಗಿದೆ. ಮಾನ್ಯ ಅಧ್ಯಕ್ಷರು ಒಳಗೊಂಡಂತೆ ನಾವು ಬೆಂಗಳೂರಿಗೆ ಬರ್ತೀವಿ, ಇಡೀ ಕಾರ್ಯಕಾರಿ ಮಂಡಳಿಯವರಿಗೆ ಒಂದು ಶುಭಾಶಯ ತಿಳಿಸಬೇಕಾದ್ದು ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿ ನಾವೆಲ್ಲರೂ ಭಾವಿಸಿದೀವಿ. ಆ ಹಿನ್ನೆಲೆಯಲ್ಲಿ ಬರ್ತೀವಿ. ಆದ್ರೆ ಇವತ್ತು ನಮ್ಮೂರಿನವರಿಗೆ ಫಸ್ಟ್ ನಾವೊಂದು ವೆಲ್ಕಮ್ ಮಾಡಿ, ಅವರು ಬಂದಿದ್ದಾರೆ, ಅವರು ನಾವು ಯಾಕೆಂದ್ರೆ ಏಕಪಕ್ಷೀಯ ಅನ್ನೋದಕ್ಕಿಂತ ಹೆಚ್ಚು ಎಲ್ಲರೂ ಕೂಡ ಬಹುಮತ, ಎಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಪಠನ ಮಾಡುವ ಮುಖೇನ ಇಬ್ಬರನ್ನ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಸಹಕರಿಸಿದ್ರೆ ಅದಕ್ಕೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಹೇಳ್ಬೇಕು ಅಂತೇಳಿ ಅಣ್ಣಂದ್ರು ಇಚ್ಛೆ ಪಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿದೆ. ನನ್ನೆಲ್ಲ ಮಾಧ್ಯಮ ಬಳಗದಲ್ಲಿ ಕೋರಿಕೆ ಏನಂತ ಹೇಳಿದ್ರೆ, ನೀವುಗಳು ಸಮಾಜಕ್ಕೆ ಏನ್ ಬೇಕು ಅಂತ ಹೇಳಿ, ಈಗ ನಾನು ಅಣ್ಣಂಗೆ ಹೇಳಿದೆ, ನಾನು ಖಜಾಂಚಿದು ರಿಸರ್ವೇಶನ್ ಕೋಟಾದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ ಕೂಡ ಎಲ್ಲ ಒಂದ್ ಕಡೆ ನೋವಾಯ್ತು ತಕ್ಷಣದಲ್ಲಿ. ಅದಾದ್ಮೇಲೆ ಒಂದಿಷ್ಟು ಹೈರಾರ್ಕಿ ಇದ್ದೇ ಇರುತ್ತೆ. ಉಪಾಧ್ಯಕ್ಷರು ಅಂತ ಹೇಳಿದ್ರೆ ಅಧ್ಯಕ್ಷ ಇದ್ದರು, ಉಪಾಧ್ಯಕ್ಷ ಏನೂ ಇಲ್ಲ ಅಂತ ಹೇಳಿ ಹೇಳುವಂತ ಒಂದಿಷ್ಟು ಜನರಿಗೆ ಇದಾಗಬೇಕಾದಾಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ನಲ್ಲಿ ನನಗೆ ಈಗ ಆಲ್ರೆಡಿ ಒಂದಷ್ಟು ಹೇಳಿದ್ದೇನೆ ಮನವರಿಕೆ. ಒಂದಿಷ್ಟು ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರೆ ಒಂದು ಇದು ಕೊಟ್ಟಿರ್ತಾರೆ, ಒಂದು ಏನೊಂದು ಒಂದು ಅಧಿಕಾರ ಕೊಡೋದ್ರ ಜೊತೆಗೆ ಒಂದಷ್ಟು ಬೇರೆ ಕೆಲಸಗಳ ಜವಾಬ್ದಾರಿಯನ್ನು ಕೂಡ ಹಚ್ಚಿರ್ತಾರೆ. ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ಪವರ್ಸ್ ಅನ್ನ ಹ್ಯಾವ್ ಟು ಬಿ ಡೆಲಿಗೇಟೆಡ್ ಟು ಅಣ್ಣಾಜಿ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಅದು ಯಾವ ಲೆವೆಲ್ ತಗೊಂಡೋಗ್ತಾರೋ ಮಹಿಳಾದಲ್ಲಿ ಮತ್ತೊಂದು ಮಗದೊಂದು ಅದು ಅವರ ಸಮರ್ಥನೀಯವಾಗಿ ಮಾಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಭಾವಿಸ್ತೀವಿ. ಅದ್ರ ಜೊತೆಗೆ ನಾವುಗಳು ನಮ್ಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳಲ್ಲಿ ಮೊದಲನೇದಾಗಿ ಅಸೋಸಿಯೇಷನ್ ಬಿಲ್ಡಿಂಗ್ ಆಗಬೇಕು.
ಯಾರು ಇಲ್ಲಿ ಇರ್ತಾರೆ, ಯಾರು ಹೋಗ್ತಾರೆ ಮುಖ್ಯ ಅಲ್ಲ. ಇಷ್ಟು ಜನರಿಗೆ ಒಂದು ಸವಲತ್ತು ಮಾಡಿಕೊಡುವಂತ ನಾಯಕತ್ವದ ಗುಣಗಳು ಅಣ್ಣಂದ್ರಲ್ಲಿದೆ. ಈಗಾಗಲೇ BMB ಸರ್ ಎಂಡಾರ್ಸ್ ಮಾಡಿದಾಗೆ ಇದೊಂದು ಕೊಠಡಿ ವಕೀಲರು ನಮ್ಮ ಸೀನಿಯರ್ ಡಿವಿಷನ್ ಕೋರ್ಟ್ ನಡೀತಾ ಇತ್ತು, ಬಿಲ್ಡಿಂಗ್ ಶಿಫ್ಟ್ ಆಯ್ತು. ನಾವೆಲ್ಲರೂ ಅವತ್ತು ಮರ್ತಿದ್ವಾ ಅಂತೇಳಿ ಈಗ ಅನ್ಸುತ್ತೆ. ಬಿಲ್ಡಿಂಗ್ ಒಳಗಡೆ ಅಸೋಸಿಯೇಷನ್ ಆಲ್ರೆಡಿ ಕೊಡ್ಬೇಕಾಗಿತ್ತು, ಅವತ್ತಿಗೆ ಕೊಟ್ಟಿರ್ಲಿಲ್ಲ. ಅವಾಗ ಏನ್ ಮಾಡೋದು, ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲ್ಲ ಅಂತೇಳಿ ತುರ್ತಾಗಿ AP ರಂಗಣ್ಣ ಮತ್ತು ಅಣ್ಣಂದ್ರೆಲ್ಲ ಹೋಗಿ ಶ್ರಮ ವಹಿಸಿ ಇವನ್ ಜಾಗ ತಂದ್ಕೊಟ್ರು ಅಂತ ಈಗಾಗಲೇ ಎಂಡಾರ್ಸ್ ಮಾಡುದು. ಇನ್ಫ್ಯಾಕ್ಟ್ ಇನ್ನೊಂದೇನಂದ್ರೆ ಟೆಕ್ನಿಕಲ್ ಏನಾಗಿತ್ತು ಅಂದ್ರೆ ಹಿಂದೆ ಇದ್ದ ಅವಧಿ ಒಳಗಡೆ ಅಣ್ಣ ಹೇಳಿದಾಗ ಒಂದಷ್ಟು ಕರೆಸ್ಪಾಂಡೆನ್ಸ್ ಮಾಡಿದ್ರು. ಆ ಕರೆಸ್ಪಾಂಡೆನ್ಸ್ ಮಾಡಿದ ಫೈಲ್ ನ ಆಗಿದ್ದ ಅಡ್ಮಿನ್ ಅವ್ರ ಚೇಂಬರ್ ಅಲ್ಲೇ ಉಳ್ಕೊಂಡ್ಬಿಟ್ಟಿತ್ತು ಅಂತ ನಮಗೂ ಗೊತ್ತಿಲ್ಲ, ದುರದೃಷ್ಟವಶಾತ್. ಆ ಫೈಲ್ RG ಅವ್ರಿಗೂ ಹೋಗಿರ್ಲಿಲ್ಲ. ಆ ತದನಂತರದಲ್ಲಿ ಮತ್ತೆ ಫ್ರೆಶ್ ಅರ್ಜಿಗಳನ್ನು ಕೊಟ್ಟು ಏನೋ ಒಂದು ಹಂತಕ್ಕೆ ತಂದಿದೆ ಇವತ್ತು ಎಲ್ಲರೂ ಸೇರಿ. ಆ ಹಿನ್ನೆಲೆಯಲ್ಲಿ ಇವತ್ತು ಪೊನ್ನಣ್ಣ ಸರ್ ಅವನಿಗೆ ಆಲ್ರೆಡಿ ಒಂದ್ಸರಿ ನಾವು ವಿಧಾನಸೌಧದಲ್ಲಿ ಮೀಟ್ ಮಾಡಿಸಿದೆ, ದೀಪು ಸರ್ ಮತ್ತು ನಾವೆಲ್ಲರೂ ಹೋಗಿದ್ವಿ. ಮತ್ತೆ RG ಅವ್ರ ಹತ್ರ ಮಾತಾಡಿದ್ದೆ, ಅಡ್ಮಿನ್ ಅವ್ರ ಹತ್ರ ಮಾತಾಡಿದ್ವಿ. ತುರ್ತಾಗಿ ಬಜೆಟ್ ಬರ್ತಿರೋದ್ರಿಂದ ದೊಡ್ಡಬಳ್ಳಾಪುರಕ್ಕೆ ದೊಡ್ಡ ತಾಲೂಕು ವಕೀಲರ ಸಂಘದ ಅಗತ್ಯತೆ ಇರೋದ್ರಿಂದ ಆ ಒಂದು ಇದು ವಿಚಾರದಲ್ಲಿ ನಿಮ್ಮನ್ನ ನಾಳೆಯಿಂದಲೇ ನಾವು ಭೇಟಿ ಮಾಡುವಂತ ಎಲ್ಲ ಕಾರ್ಯಗಳನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ. ಅದನ್ನ ಚೀಫ್ ಮಿನಿಸ್ಟರ್ ಲೆವೆಲ್ ಅಲ್ಲಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಲೆವೆಲ್ ಅಲ್ಲಿ, PWD ಸಚಿವರ ಜೊತೆ, ಕಾನೂನು ಮಂತ್ರಿಗಳ ಜೊತೆ ಎಲ್ಲರ ಜೊತೆ ನಾವು ಒಂಚೂರು ತುರ್ತಾಗಿ ಒಂಚೂರು ತಾವೆಲ್ಲರೂ ಕೂಡ ಸಹಕರಿಸಿದ್ರೆ ಒಂದು ಬಿಲ್ಡಿಂಗ್ ತರುವಂತದ್ದು ಏನ್ ದೊಡ್ಡದೇನಲ್ಲ. 4.1 ಕೋಟಿಯ ಎಸ್ಟಿಮೇಟ್ ಅನ್ನ ಮಾಡಿ ಕಳಿಸಿದ್ದಾರೆ. ಆರ್ಕಿಟೆಕ್ಟ್ ಮುಂದೆ ಇದು ಫೈಲ್ ಕೂಡ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಕೂಡ RG ಅವರಿಗೆ ಮತ್ತೆ ಹೋಗಿದೆ, ನಕ್ಷೆ ರೆಡಿ ಇದೆ. ಇನ್ ಬಜೆಟ್ ಅಲ್ಲಿ ಅಪ್ರೂವ್ ಆಯ್ತು ಅಂತ ಹೇಳಿದ್ರೆ ಒಂದು ಸಂಘಕ್ಕೆ ಒಂದು ಫಂಡ್ ಅಂತ ಅಲೋಕೇಶನ್ ಆಗುತ್ತೆ ಅಂತ ಹೇಳುವಂತದಕ್ಕೆ ಕಾರ್ಯಕರ್ತರಾಗಬೇಕಾಗತ್ತೆ. ತೊಡುಮನ ಧನ ಅಂತ ಹೇಗೆ ಹೇಳ್ತೀವೋ, ಇಲ್ಲಿ ಯಾರ ಹೆಸರು ಶಾಶ್ವತ ಅಲ್ಲ ಅಥವಾ ಯಾರ ಅಧಿಕಾರವೂ ಶಾಶ್ವತ ಅಲ್ಲ. ದೊಡ್ಡಬಳ್ಳಾಪುರಕ್ಕೆ ಒಂದು ಅವಧಿ ಒಳಗಡೆ ಯಾರೋ ಒಬ್ರು ಆದೇಶ ಮಾಡಿಸಿಕೊಟ್ರು, ಯಾರೋ ಒಬ್ರು ಫಂಡ್ ಕೊಟ್ರು, ಯಾರಪ್ಪನ ಮನೆ ಸೊತ್ತಲ್ಲ. ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಯಾರೇ ಚೀಫ್ ಮಿನಿಸ್ಟರ್ ಇದ್ರು ಅವರು ನಮ್ಮ ಸರ್ಕಾರ, ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರಿರ್ತಾರೋ ಅವ್ರು ಮಾಡಿರ್ತಾರೆ. ಅವರು ಯಾರು ಹಣವನ್ನ ತಮ್ಮ ಜೇಬಿಂದ ಕೊಡೋದಿಲ್ಲ. ಇದು ಸಾರ್ವಜನಿಕರ ಹಣ, ಸಾರ್ವಜನಿಕ ಉದ್ದೇಶಕ್ಕಾಗಿ ಒಳ್ಳೆಯ ಹಿತಾಸಕ್ತಿ ಇಟ್ಕೊಂಡು ಸದುದ್ದೇಶ ಇಟ್ಕೊಂಡು ಗ್ರಾಂಟ್ ಮಾಡಿದ್ರೆ ಅವ್ರಿಗೆ ಸಲ್ಲುವಂತ ಮೊದಲನೆಯ ಗೌರವ. ಅದ್ರ ಜೊತೆಗೆ ಇವರಿಬ್ಬರ ಶ್ರಮ ಜಾಸ್ತಿ ಇದೆ. ಹನ್ನೊಂದು ಒಂದು ಅಂಜನ್ ಕುಮಾರ್ ಸರ್ ಅವರು ನಮ್ಮ ಈ ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘದಲ್ಲಿ ಸದಸ್ಯರು ಕೂಡ ಇದ್ದಾರೆ. ಜೊತೆಗೆ ಅಣ್ಣಾಜಿ ಅವರು ಅವಿನಾಭಾವ ಸಂಬಂಧ ಅಂದ್ರೆ ನಮ್ಮೆಲ್ಲರ ಪ್ರತಿಯೊಬ್ಬರ ಕಷ್ಟ ಸುಖಗಳನ್ನು ಕೂಡ ಅವಾಗ ಆಲಿಸ್ತಾರೆ. ದೀಪು ಸರ್ ಕೂಡ ಮೆಂಬರ್ ಇದ್ದಾರೆ. ಇನ್ಫ್ಯಾಕ್ಟ್ ಅವರೆಲ್ಲರೂ ಆಲೋಚನೆ ಮಾಡಬೇಕು ದೊಡ್ಡಬಳ್ಳಾಪುರಕ್ಕೆ ಏನ್ ಬೇಕು ಅಂತ. ಈಗ ಆಲ್ರೆಡಿ ಅಣ್ಣಂದ್ರೆ ಹೇಳಿದಾಗೆ ವಾಚನಾಲಯ ಸ್ಟಾರ್ಟ್ ಆಗಿದೆ. ಸರಿಸುಮಾರು 6-6.5 ಲಕ್ಷ ಇಲ್ಲಿವರೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಎಲ್ಲರ ಹತ್ರ ಬಂದವರ ಹತ್ರ ಸ್ನೇಹಿತರು ತಿಳಿಸ್ಕೊಂಡು ನಾವೆಲ್ಲರೂ ಕೂಡ ಒಟ್ಟಿಗೆ ಯಾರ್ಯಾರು ದಾನಿಗಳಿದ್ರು ದಯವಿಟ್ಟು ಅದೊಂದು ಯಾಕೆ ಅಂತ ಹೇಳಿದ್ರೆ ಮೂಲಭೂತವಾಗಿ ದೊಡ್ಡಬಳ್ಳಾಪುರಕ್ಕೆ ಯಾರಾದ್ರೂ ಬಂದು ಏನಾದ್ರು ಒಂದು ಪುಸ್ತಕ ಕೇಳಿದ್ರೆ ನಮ್ಮ ಲಭ್ಯ ಇಲ್ಲ ಅಂದ್ರೆ ಏನ್ ಹೇಳುದು, ಯಾರಿಗೆ ಆನ್ಸರ್ ಮಾಡಬೇಕು ಅಂತ ಹೇಳಿ ಮುಂದಿನ ಭವಿಷ್ಯತ್ತಿನ ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘಕ್ಕೋಸ್ಕರ ಇವೆಲ್ಲ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದೀವಿ. ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಒಂದು ಕೋಆಪರೇಟಿವ್ ಸೊಸೈಟಿ ಕೂಡ ಎಸ್ಟಾಬ್ಲಿಷ್ ಆಗೋದಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಅಗತ್ಯ. ಹಾಗಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಸನ್ಮಿತ್ರ ವರದಿಗಾರ ಏನಿದೀವಿ ಪತ್ರಿಕೆಯಲ್ಲಿ ಬರ್ದ್ರೆ ಏನಂತ ಹೇಳಿದ್ರೆ ದೊಡ್ಡಬಳ್ಳಾಪುರ ತಾಲೂಕಿನ ಹಿರಿಮೆ ಗರಿಮೆಗೆ ನಾವು ಬೆಂಗಳೂರು ವಕೀಲರ ಸಂಘ ಅಂತ ಹೇಳಿದ್ರೆ ದೊಡ್ಡಬಳ್ಳಾಪುರ ಬೇರೆ ಅಲ್ಲ, ಬೆಂಗಳೂರು ಬೇರೆ ಅಲ್ಲ. ಈ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರದ ಪಠಣವನ್ನ ಇಟ್ಕೊಂಡು ಅಣ್ಣಂದ್ರಿಗಳಿಗೆ ಎಲ್ಲರೂ ಕೂಡ ಹೆಚ್ಚಿನ ಮತವನ್ನ ಕೊಟ್ಟು ಆಯ್ಕೆ ಮಾಡಿದ್ರಿ. ಅವರು ಇದೇ ರೀತಿಯಾಗಿ ಇನ್ನು ಹೆಚ್ಚಿನ ಸ್ಥಾನಗಳಿಗೆ ಅವರು ಹೋಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಆಶಿಸ್ತಾ ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಗೌರವಾನ್ವಿತ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯರುಗಳು, ಎಲ್ಲ ಹಿರಿಯ ಮತ್ತು ಕಿರಿಯ ಸಹೋದರ ಸಹೋದರಿಯರ ಆಶೀರ್ವಾದ ಮತ್ತೆ ಅಣ್ಣಂದ್ರಿಗಳ ಮೇಲೆ ಇರಲಿ. ನಿಮ್ಮಲ್ಲೂ ಯಾರಾದ್ರೂ ಆತಂತ್ರ ಇದ್ರೆ ಇಲ್ಲೇ ಅಂತಲ್ಲ ಬೆಂಗಳೂರಲ್ಲೂ ಕೂಡ ಕಂಟೆಸ್ಟ್ ಮಾಡಿ ಗೆಲ್ಲುವಂತ ಸೌಭಾಗ್ಯವನ್ನ ಒದಗಿಸ್ಕೊಳ್ಳಿ ಭಗವಂತ ಅಂತ ಕೇಳ್ಕೊತಾ ಮತ್ತೊಮ್ಮೆ ಮಗದೊಮ್ಮೆ ಬ್ರದರ್ಸ್ ಇಬ್ಬರಿಗೂ ಕೂಡ ಅಣ್ಣಂದ್ರಿಗೆ ದೇವರು ಒಳ್ಳೇದ್ ಮಾಡಲಿ ಅಂತ ಹೇಳ್ತಾ ನಮ್ಮೆಲ್ಲ ಸಂಘದ ಹಿರಿಯ ಗೌರವಾನ್ವಿತ ಪದಾಧಿಕಾರಿಗಳಿಗೆ ಮತ್ತು ಮಾಧ್ಯಮದ ಹಿರಿಯ ಸನ್ನಿಹಿತರಿಗೆ ಮತ್ತು ಎಲ್ಲ ದೊಡ್ಡಬಳ್ಳಾಪುರ ತಾಲೂಕಿನ ಸಹೋದರ ಸಹೋದರಿ ವಕೀಲ ಬಂಧುಗಳಿಗೆ ನಮನಗಳನ್ನ ಸೇರಿಸ್ತಾ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ನಮ್ಮ ಬೆಂಗಳೂರು ವಕೀಲರ ಸಂಘ ಏನಿದೆ ಏಷ್ಯಾದಲ್ಲೇ ಅತಿ ದೊಡ್ಡ ವಕೀಲರ ಸಂಘ. ಅದರಲ್ಲಿ ಪ್ರಪ್ರಥಮ ಬಾರಿಗೆ ಉಪಾಧ್ಯಕ್ಷ ಸ್ಥಾನ ಸುಪ್ರೀಂ ಕೋರ್ಟಿಂದ ಸೃಷ್ಟಿಯಾಯಿತು. ಇದರಲ್ಲಿ ಅಭೂತಪೂರ್ವ ಯಶಸ್ಸು 5,060 ಮತಗಳನ್ನು ಪಡೆಯುವ ಮುಖಾಂತರ ವಿಜಯ ಸಾಧಿಸಿದ್ದೀನಿ. ಅದಕ್ಕೆ ಕಾರಣರಾದಂಥ ಎಲ್ಲ ಬೆಂಗಳೂರು ವಕೀಲರ ಸಂಘದ ಸದಸ್ಯರು ಮತ್ತು ಈ ದೊಡ್ಡಬಳ್ಳಾಪುರ ವಕೀಲರುಗಳು ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವರಿಗೆ ಚಿರಋಣಿಯಾಗಿದ್ದೀನಿ.
ಸರ್, ಬೆಂಗಳೂರು ವಕೀಲರ ಸಂಘಕ್ಕೆ ಸಂಬಂಧಪಟ್ಟ ಮೀಸಲಾತಿ ವಿಚಾರದ ಸಂಬಂಧಂಗೆ ನಿಮ್ಮ ನಿಲುವೇನು? ನನ್ನ ಮಾಹಿತಿ ಪ್ರಕಾರ ಇಲ್ಲಿವರೆಗೂ ಯಾರು SC ST OBC ಯಾರೂ ಅಧ್ಯಕ್ಷರಾಗಿಲ್ಲ. ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ವಕೀಲರ ಸಂಘದಲ್ಲಿ ಏನಿದೆ, ಬೆಂಗಳೂರು ವಕೀಲರ ಸಂಘದಲ್ಲಿ ಯಾಕೆ ಮೀಸಲಾತಿ ಇಲ್ಲ ಅಂತಂದರೆ, ನಮ್ಮದು ಸೊಸೈಟೀಸ್ ಆ್ಯಕ್ಟ್ ಒಳಗೆ ಬರ್ತಾ ಇದೆ. ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಒಳಗೆ ಬಂದರೆ ಅದರಲ್ಲಿ ಮೀಸಲಾತಿ ಇದೆ. ಸೊಸೈಟಿ ಆ್ಯಕ್ಟ್ ಒಳಗೆ ಬಂದಾಗ ಅದರಲ್ಲಿ ಮೀಸಲಾತಿ ಇರೋದಿಲ್ಲ. ಕೆಲವ್ರಿಗೆಲ್ಲರಿಗೂ ತಪ್ಪು ಅಭಿಪ್ರಾಯ ಇದೆ. ಅಧ್ಯಕ್ಷರು ಪೋಸ್ಟ್ ಅಂದ್ಬಿಟ್ಟು ಎಲ್ಲ ಪೋಸ್ಟ್ಗಳಿಗೂ ಎಲ್ಲ ಜಾತಿಯವರು ಆಯ್ಕೆ ಆಗಿದ್ದಾರೆ. ಫ್ರೀ ಆಗಿದೆ ಎಲೆಕ್ಷನ್, ಫ್ರೀ ಎಲೆಕ್ಷನ್ ನಡೀತಿದೆ. ಕಾರಣಾಂತರದಿಂದ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಇರ್ಬೋದು, ಬಟ್ ಕಾರ್ಯದರ್ಶಿ, ಮಹತ್ತರವಾದ ಕಾರ್ಯದರ್ಶಿ ಸ್ಥಾನ, ಖಜಾಂಚಿ ಸ್ಥಾನ ಎಲ್ಲ ಜಾತಿಯವರು ಸಿಕ್ಕಿದೆ. ಹಾಗಾಗಿ ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅಲ್ಲ, ಈಗ ಕೋರ್ಟ್ಗೆ ಹೋಗಿದೆ, ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ಗೆ ಹೋಗಿದೆ, ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ ಹೋಗಿದೆ. ಈಗ ಮೀಸಲಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೂ ಇಂಟರ್ವ್ಯೂನ್ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಹಾಕಿದ್ದಾಗ ಕೋರ್ಟ್ ಏನು ಹೇಳ್ತಾ ಇದೆ ಅಂದರೆ, ನೀವು ಹಾಕಿರೋ ಟೈಮ್ ಯಾವುದು? ಎಲೆಕ್ಷನ್ ಇನ್ನೊಂದು ವಾರ ಇದೆ, ಇನ್ನೊಂದು ವಾರದಲ್ಲಿ ಹಾಕಿದ್ರೆ ಎಲೆಕ್ಷನ್ ಹೆಂಗೆ ಮಾಡೋದು ಅನ್ನೋ ವಿಚಾರದಲ್ಲಿ ಸುಪ್ರೀಂ ಕೋರ್ಟು ಇಲ್ಲ, ಇದಾಗಲಿ, ಎಲೆಕ್ಷನ್ ಮುಗಿಲಿ, ನೆಕ್ಸ್ಟ್ ಟರ್ಮಿಂದ ನೋಡೋಣ ಅಂತ ಹೇಳಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. ನಮಗೇನು ಅಭ್ಯಂತರ ಇಲ್ಲ. ಎಲ್ಲರೂ ನಮ್ಮ ಅಣ್ಣ ತಮ್ಮದಿರು, ಓಟ್ ಹಾಕಕ್ಕೆ ಮಾತ್ರ ಅವ್ರನ್ನ ಉಪಯೋಗಿಸುವಂಥದ್ದೇನಿಲ್ಲ. ಅವರು ನಮ್ಮ ಜೊತೆ ನಿಂತು ಗೆಲ್ತಾ ಇದ್ದಾರೆ. ನಮ್ಮ ಜೊತೆ ಎಲ್ಲ ಕಾರ್ಯಕರ್ತ ಸಮಿತಿ ಸದಸ್ಯರಾಗಿ ಎಲ್ಲ ಜಾತಿಯವರು ನಮ್ಮ ಜೊತೆ ಇದ್ದರು. ಅವ್ರ ಜೊತೆ ಅತ್ಯುತ್ತಮ ಸಂಬಂಧ ಇದೆ. ಸುಪ್ರೀಂ ಕೋರ್ಟ್ ಏನನ್ನ ತೀರ್ಮಾನ ಮಾಡಿದ್ರೆ, ಏಕೆಂದರೆ ನಮ್ಮದು ಸೊಸೈಟೀಸ್ ಆ್ಯಕ್ಟಲ್ಲಿ ಬರೋದ್ರಿಂದ ಅದು ಮಾಡೋಕ್ಕಾಗ್ತಾ ಇಲ್ಲ. ಸುಪ್ರೀಂ ಕೋರ್ಟು ಯಾವುದೇ ತೀರ್ಮಾನ ಕೊಟ್ಟರು ನಾವು ಅದನ್ನು ಸ್ವಾಗತಿಸ್ತೀವಿ. ನಾವು ಎಲ್ಲರ ಜೊತೆಯಲ್ಲಿ ನಾವು ಅವ್ರ ಒಂದು ಭಾಗವಾಗಿರ್ತೀವಿ. ಸರ್, ಮೊದಲ ಉಪಾಧ್ಯಕ್ಷರು ಉಪಾಧ್ಯಕ್ಷ ಸ್ಥಾನವನ್ನು ಕಂಟೆಸ್ಟ್ ಮಾಡಿದಾಗ ಯಾವ ರೀತಿಯಾದಂಥ ಅಳಕಿತ್ತು, ಮತ್ತು ಆಯ್ಕೆ ಆದಮೇಲೆ ನಿಮಗೆ ಯಾವ ರೀತಿಯಾದಂಥ ಫೀಲ್ ಇತ್ತು ಸರ್? ನೋಡಿ, ಮುಖ್ಯವಾದ ಪ್ರಶ್ನೆ ಕೇಳಿದ್ರೆ, ನಾನು ಕಳೆದ ಬಾರಿ ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದೆ. ಕೆಲವೇ ಮತಗಳ ಅಂತರದಿಂದ ಸೋತಿದ್ದೆ. ಅದಾದಮೇಲೆ ಮತ್ತೆ ಎಲೆಕ್ಷನ್ ಸೋತು ಬೆಳಗ್ಗೆಯಿಂದನೂ ನಾನು ಕಾರ್ಯಪ್ರವೃತ್ತನಾಗಿ ವಕೀಲರುಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಖಜಾಂಚಿ ಸ್ಥಾನ ತಗೊಳ್ಳೇಬೇಕು, ಗೆಲ್ಲೇಬೇಕು ಅನ್ನೋ ಹಠದಿಂದ ಮಾಡ್ತಾಯಿದ್ದೆ. ಎಲ್ಲರೂ ನನಗೆ ತುಂಬ ಸಹಾಯ ಮಾಡ್ತಾಯಿದ್ರು. ಯಾವ ರೀತಿ ಇತ್ತು ಅಂದರೆ, ಖಜಾಂಚಿ ಆಗೋದ್ರು ಗಿರೀಶ್ ಕುಮಾರ್ ಅನ್ನೋ ಮಟ್ಟ ಹೋದಾಗ ಇನ್ನೊಂದೇ ಒಂದು ವಾರ ಇತ್ತು ಎಲೆಕ್ಷನ್ಗೋಸ್ಕರ. ಆ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಅದಕ್ಕೆ ಸ್ಟೇ ಮಾಡಿ ಖಜಾಂಚಿ ಸ್ಥಾನನೇ ತೆಗೆದುಬಿಟ್ರು. ಖಜಾಂಚಿ ಸ್ಥಾನ ತೆಗೆದು ಮಹಿಳಾ ಮೀಸಲಾತಿ ಮಾಡಿ ಉಪಾಧ್ಯಕ್ಷ ಸ್ಥಾನ ಸೃಷ್ಟಿಸ್ತು. ಗೊತ್ತಿದೆ, 15 ದಿನದಲ್ಲಿ ಎಲೆಕ್ಷನ್ ಮಾಡೋದು ತುಂಬ ಕಷ್ಟ. ನಾವು ನಮ್ಮ ಶ್ರಮ, ನಮ್ಮ ಕಾರ್ಯಕರ್ತರು ಅಂತ ಹೇಳೋಕ್ಕಾಗಲ್ಲ, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ವಕೀಲರುಗಳು ಎಲ್ಲರೂ ಸೇರಿರೋ ಶ್ರಮ ಏನಕ್ಕೆ ಅಂದರೆ, ಖಜಾಂಚಿ ಸ್ಥಾನ ಅಲ್ಲ, ಉಪಾಧ್ಯಕ್ಷ ಸ್ಥಾನ ಅಂತ ತಿಳಿಸೋಕ್ಕೇನೆ ನಮಗೆ 10-12 ದಿನ ಟೈಮ್ ಬೇಕಾಯಿತು. ಬಟ್ ನನ್ನ ವಕೀಲ ಬಂಧುಗಳು ನನ್ನ ಗೆಲ್ಲಿಸಲೇಬೇಕು, ಇವರು ಇದಕ್ಕೆ ಅರ್ಹರು, ಇವ್ರ ಕೈಯಲ್ಲಿ ಮಾತ್ರ ಈ ಪ್ರಪ್ರಥಮ ಬಾರಿಗೆ ಉಪಾಧ್ಯಕ್ಷ ಸ್ಥಾನನ ನಿಭಾಯಿಸೋಕ್ಕೆ ಸಾಧ್ಯ ಅಂತ ಹೇಳಿ ಅತ್ಯುತ್ತಮವಾದ ಯಶಸ್ಸನ್ನು ಕೊಟ್ಟಿದ್ದಾರೆ. ಸರ್, ಈಗ ದೊಡ್ಡಬಳ್ಳಾಪುರ ವಕೀಲರ ಸಂಘ ನಿಮ್ಮ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಇಲ್ಲಿನ ವಕೀಲರ ಸಂಘ ಒಂದು ಪ್ರಮುಖ ಬೇಡಿಕೆ ಇಟ್ಟಿದೆ, ಮತ್ತು ಗ್ರಂಥಾಲಯ ಮತ್ತು ಸೊಸೈಟಿ ಅಂತ ವಿಚಾರಗಳು. ನಾನು ಆವಾಗಲೇ ಹೇಳಿದಾಗೆ, ದೊಡ್ಡಬಳ್ಳಾಪುರ ವಕೀಲರ ಸಂಘ ನನ್ನ ಬೆನ್ನೆಲುಬಾಗಿ ನಿಂತು, ಯಾರಿಗೂ ಇತಿಹಾಸದಲ್ಲಿ ಒಂದು ಸೈಡ್ ಎಲೆಕ್ಷನ್ ಮಾಡಿರಲಿಲ್ಲ. ಅವ್ರು ಮಾಡಿದ್ದಾರೆ. ನಾನು ಅವ್ರಿಗೆ ಚಿರಋಣಿ ಆಗಿದ್ದೀನಿ. ನನಗಾದರೂ ಅನ್ನಿಸ್ತಾ ಇದೆ, ಒಂದು ಓಟು ನನ್ನ ಬಿಟ್ಟು ಬೇರೆಯವ್ರಿಗೆ ಹಾಕಿಲ್ಲ ಉಪಾಧ್ಯಕ್ಷ ಸ್ಥಾನದಲ್ಲಿ ಅಂತ ನಾನು ಆ ನಂಬಿಕೆ ಇಟ್ಟಿದ್ದೀನಿ. ನಾನು ಚಿರಋಣಿ ಆಗಿದ್ದೀನಿ. ನಾನು ಕಳೆದ ಬಾರಿ ಯಾವುದೇ ಪೊಸಿಷನ್ ಇಲ್ದಾಗೂ ಅವ್ರ ಜೊತೆ ನಿಂತು, ಸಂಘದ ಜೊತೆ ನಿಂತು ಕೆಲಸ ಮಾಡಿದ್ದೀನಿ, ಈಗೂ ಮಾಡ್ತೀನಿ. ನಾನು ಏನು ಅವಾಗಲೇ ಹೇಳಿದಂಗೆ, ಇಲ್ಲಿ ವಕೀಲರ ಸಂಘ ಬೇಕು, ವಕೀಲರ ಸಂಘದ ಬಿಲ್ಡಿಂಗ್ ಬೇಕು, ಅದನ್ನು ಕೊಡಿಸ್ತೀನಿ ಅನ್ನೋ ಧೈರ್ಯ ನನಗಿದೆ. ಸರ್ಕಾರದಲ್ಲಿ ನಿಕಟ ಸಂಪರ್ಕ ಇಟ್ಕೊಂಡಿದ್ದೀನಿ. ನಮ್ಮ ತಂದೆಯವರಾದ ಸಿ ಟಿ ಸತ್ಯನಾರಾಯಣ ಗೌಡರ ಅನುಭವ ನನ್ನಲ್ಲಿದೆ. ಅವರು ನನಗೆ ತುಂಬಿದ್ದಾರೆ ಅನುಭವ. ಕೆಲಸ ಮಾಡೋದು ಹೆಂಗೆ ಅಂತ ಗೊತ್ತಿದೆ. ನಾನು ಆ ಕಾರ್ಯ ಮಾಡೇ ಮಾಡ್ತೀನಿ ಅಂತ ಅವರೆಲ್ಲರಿಗೂ ಆಶ್ವಾಸನೆ ಕೊಡ್ತೇನೆ.